ಇದು ಸಿ ಡಬಲ್ ಬಾಂಡ್ ಗ್ರೂಪು. ಸೊ ಇದು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪು. ಸೊ ಇದು ಹೈಡ್ರೋಜನ್ನು ಆರ್ ಸಿ ಡಬಲ್ ಬಾಂಡ್ ಎಚ್. ಸೊ ಇದನ್ನು ನಾವು ಆಲ್ಡಿಹೈಡ್ ಅಂತ ಕರಿತೀವಿ. ಕಾರ್ಬನಿಲ್ ಗ್ರೂಪು ಎರಡು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪಿಗೆ ಬಾಂಡ್ ಆದೆ. ಸೊ ಇದನ್ನ ಏನಂತ ಕರಿತೀವಿ? ಕೀಟೋನ್ ಅಂತ ಕರಿತೀವಿ. ನೋಡಿ ಮಕ್ಕಳ, ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿದೆ. ಸೇಮ್ ಪ್ಲೇನ್ ಅಲ್ಲಿದೆ, ಒಂದೇ ಪ್ಲೇನ್ ಅಲ್ಲಿದೆ. ನೋಡಿ, ಯಾರು ಹ್ಯಾಲೋ ಆಲ್ಕೇನ್ಸು ಮತ್ತೆ ಹ್ಯಾಲೋ ಅರೈನ್ಸು, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಚಾಪ್ಟರ್ನ ನೋಡದೆ ಈ ಚಾಪ್ಟರ್ನ ನೋಡ್ತಾ ಇದ್ದೀರೋ, ಸೊ ಅವ್ರಿಗೆ ನನ್ನ ರಿಕ್ವೆಸ್ಟು, ಫಸ್ಟ್ ನೀವು ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಅರೈನ್ಸು ಮತ್ತೆ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಚಾಪ್ಟರ್ನ ನೋಡ್ಬಿಟ್ಟೆ ಈ ಚಾಪ್ಟರ್ನ ನೋಡಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಹಾಯ್ ಮಕ್ಕಳ, ಎಲ್ಲರೂ ಆರಾಮಿದ್ದೀರಾ? ಗುಡ್ ಮಕ್ಕಳ, ಇವತ್ತು ನಾವು ಡಿಸ್ಕಸ್ ಮಾಡೋಣ ನಿಮ್ಮ ಸೆಕೆಂಡ್ PUC ಯೂನಿಟ್ ನಂಬರ್ 12 ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ನೋಡಿ, ಈ ಚಾಪ್ಟರ್ನ ವೆಯ್ಟೇಜ್ ಅನ್ನು ನಾವು ನೋಡೋದಾದ್ರೆ, ಸೊ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಈ ಚಾಪ್ಟರ್ನ 8 ಮಾರ್ಕ್ಸ್ಗೆ ಕೇಳ್ತಾ ಇದ್ರು. ಸೊ 8 ಮಾರ್ಕ್ಸ್ ಅಲ್ಲಿ ಪಾರ್ಟ್ ಎ ನಲ್ಲಿ 1 ಮಾರ್ಕ್ಸ್ 1 ಕ್ವಶನ್ ಬರ್ತಾ ಇತ್ತು, ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ 1 ಕ್ವಶನ್ ಬರ್ತಾ ಇತ್ತು, ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ಸ್ 1 ಕ್ವಶನ್ ಬರ್ತಾ ಇತ್ತು. ಸೊ ಟೋಟಲ್ 8 ಮಾರ್ಕಿಗೆ ಬರ್ತಾ ಇತ್ತು. ಸೊ ಬಟ್ 2020-21 ಅಕಾಡೆಮಿಕ್ ಇಯರ್ ಅಲ್ಲಿ ಯಾರು ಎಕ್ಸಾಮ್ ಬರೀತಾ ಇದಾರಲ್ಲ, ಸೊ ಅವ್ರಿಗೆ ಈ ಚಾಪ್ಟರ್ 11 ಮಾರ್ಕ್ಸ್ಗೆ ಇರುತ್ತೆ. ಸೊ ಅದರಲ್ಲಿ ಪಾರ್ಟ್ ಎ ನಲ್ಲಿ 1 ಮಾರ್ಕ್ 1 ಕ್ವಶನ್, ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ 2 ಕ್ವಶನ್ ಇರುತ್ತೆ. ಸೊ ಆ 5 ಮಾರ್ಕ್ 2 ಕ್ವಶನ್ ಅಲ್ಲಿ ಸೊ ಒಂದು ಆಲ್ಡಿಹೈಡ್ಸ್, ಕೀಟೋನ್ಸ್ಗೆ ಬರುತ್ತೆ. ಸೊ ಇನ್ನೊಂದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಒಟ್ಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ಗೆ 6 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ 5 ಮಾರ್ಕ್ ಇರುತ್ತೆ. ಟೋಟಲ್ 11 ಮಾರ್ಕು. ಸೊ ಈ 11 ಮಾರ್ಕನ್ನ ತುಂಬಾ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಸೊ ಈಗ ನೋಡೋಣ, ಸೊ ಆಲ್ಡಿಹೈಡ್ಸ್ ಅಂದ್ರೆ ಏನು, ಕೀಟೋನ್ಸ್ ಅಂದ್ರೆ ಏನು, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂದ್ರೆ ಏನು ಅಂತ. ಸೊ ನೋಡಿ, ಇಲ್ಲಿ ಆಲ್ಡಿಹೈಡ್ಸ್ ಆರ್ ಸಿ ಡಬಲ್ ಬಾಂಡ್ ಎಚ್ ಅನ್ನ ನಾವು ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಸಿ ಡಬಲ್ ಬಾಂಡ್ ಗ್ರೂಪ್ ಅನ್ನ ಕಾರ್ಬೋನಿಲ್ ಗ್ರೂಪ್ ಅಂತ ಕರಿತೀವಿ. ಸೊ ಅಂದ್ರೆ ಕಾರ್ಬೋನಿಲ್ ಗ್ರೂಪ್ ಒಂದ್ ಸೈಡ್ ಹೈಡ್ರೋಜನ್ಗೆ, ಇನ್ನೊಂದ್ ಸೈಡ್ ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಗೆ ಬಾಂಡ್ ಆಗಿದ್ರೆ ಸ್ವಂತ ಒಂದು ಕಾಂಪೌಂಡ್ಸ್ ಅನ್ನ ನಾವು ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸೊ ಆರ್ ಅಂದ್ರೆ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್. ನಾನು ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಅರೈನ್ಸ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ ಆಲ್ಕೈಲ್ ಗ್ರೂಪ್ಸ್ ಅಂದ್ರೆ ಏನು, ಅರೈಲ್ ಗ್ರೂಪ್ಸ್ ಅಂದ್ರೆ ಏನು ಅಂತ. ಸೊ ಅಲ್ಲಿ ನೋಡಿ, ಸೊ ಆಲ್ಡಿಹೈಡ್ಸ್ ಅಂದ್ರೆ ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ವಿಚ್ ಕಾರ್ಬನಿಲ್ ಗ್ರೂಪ್ ಬಾಂಡೆಡ್ ಟು one hydrogen and one alkyl or aryl group. ಸೊ ಆರ್ ಜಾಗದಲ್ಲಿ ನೀವು ಆಲ್ಕೈಲ್ ಮತ್ತೆ ಅರೈಲ್ ಗ್ರೂಪ್ಸ್ ಅನ್ನ ನೀವು ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ RCOH ಅಂತ ಬರ್ತಿದ್ದಾರೆ. ಸೊ ಇದು ಸೇಮ್ ಇದೆ, RCOH. ಸೊ ಇದನ್ನ ನಾನು ಇಲ್ಲಿ ಬಿಡಿಸಿ ಬರೆದಿದ್ದೇನೆ. ಸೊ ಈಗ ಬರೆದ್ರೆ ವೆರಿ ಗುಡ್, ಸೊ ಈ ರೀತಿ ಬರೆದ್ರೆ ವೆರಿ ಗುಡ್. ಸೊ ಈ ರೀತಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೀಟೋನ್ಸ್, ಸೊ ಕೀಟೋನ್ಸ್ ಅಲ್ಲಿ ಅಷ್ಟೇನೆ ಕಾರ್ಬನಿಲ್ ಗ್ರೂಪ್ ಇರುತ್ತೆ. ಸೊ ಈ ಕಾರ್ಬನಿಲ್ ಗ್ರೂಪ್ ಎರಡು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ಗೆ ಬಾಂಡ್ ಆಗಿದ್ರೆ ಸ್ವಂತ ಕಾಂಪೌಂಡ್ಸ್ ಅನ್ನ ನಾವು ಕೀಟೋನ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ವಿಚ್ ಕಾರ್ಬನಿಲ್ ಗ್ರೂಪ್ ಇಸ್ ಬಾಂಡೆಡ್ ಟು ಟು ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್. ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವು ಕಡೆ ಈ ರೀತಿನೂ ಕೊಟ್ಟಿದ್ದಾರೆ, RCOR ಅಂತ. ಸೊ ಇದು ಅಂದ್ರೂ ಒಂದೇನೆ, ಸೊ ಇದು ಅಂದ್ರೂ ಒಂದೇನೆ. ಸೊ ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ನೋಡಿ, ಇಲ್ಲಿ ಕಾರ್ಬನಿಲ್ ಗ್ರೂಪ್ ಇದೆ, ಸಿ ಡಬಲ್ ಬಾಂಡ್ ಓ. ಸೊ ಇಲ್ಲಿ ಕಾರ್ಬನಿಲ್ ಗ್ರೂಪ್ ಒಂದ್ ಕಡೆ ಹೈಡ್ರಾಕ್ಸಿಲ್ ಗ್ರೂಪ್. ಸೊ OH ಅಂದ್ರೆ ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ನಿಮ್ಗೆ ಗೊತ್ತಿದೆ, ಪ್ರೀವಿಯಸ್ ಚಾಪ್ಟರ್ ನೋಡಿದೀವಿ. ಸೊ ಆರ್ ಅಂದ್ರೆ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂದ್ರೆ ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ವಿಚ್ ಕಾರ್ಬನಿಲ್ ಗ್ರೂಪ್ ಈಸ್ ಬಾಂಡೆಡ್ ಟು ಒನ್ ಹೈಡ್ರಾಕ್ಸಿಲ್ ಗ್ರೂಪ್ ಅಂಡ್ ಒನ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್. ಸೊ ನೋಡಿ ಮಕ್ಕಳ, ನಾನು ತುಂಬ ಶ್ರಮಪಟ್ಟು ಈ ವಿಡಿಯೋಸನ್ನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಪಕ್ಕದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಚಾನಲಲ್ಲಿ ಯಾವಾಗ ಹೊಸ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನೋ ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಈಸಿಯಾಗಿ ನೋಡ್ಬೋದು. ಸೊ ನೋಡಿ, ನಾನು ತುಂಬ ಶ್ರಮಪಟ್ಟು ಈ ವಿಡಿಯೋಸನ್ನು ಮಾಡ್ತಾ ಇದ್ದೇನೆ. ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕ್ಲಿಕ್ ಮಾಡಿ, ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಸನ್ನು ಶೇರ್ ಮಾಡಿ. ಫಸ್ಟ್ ಇಯರ್ ಮಕ್ಕಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಸೊ ನೋಡಿ ಮಕ್ಕಳ, ಇದು ಸಿ ಡಬಲ್ ಬಾಂಡ್ ಗ್ರೂಪು. ಸೊ ಇದು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪು. ಸೊ ಇದು ಹೈಡ್ರೋಜನ್ RC ಡಬಲ್ ಬಾಂಡ್ H. ಸೊ ಇದನ್ನು ನಾವು ಆಲ್ಡಿಹೈಡ್ ಅಂತ ಕರಿತೀವಿ. ಸೊ ಈ ಹೈಡ್ರೋಜನ್ ಜಾಗದಲ್ಲಿ ಇನ್ನೊಂದು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪ್ ಬಂದು ಬಾಂಡ್ ಆದರೆ, ಸೊ ಅಂದರೆ
ಕಾರ್ಬನಿಲ್ ಗ್ರೂಪು ಎರಡು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪಿಗೆ ಬಾಂಡ್ ಆದರೆ ಸೊ ಇದನ್ನ ಏನಂತ ಕರಿತೀವಿ, ಕೀಟೋನ್ ಅಂತ ಕರಿತೀವಿ. ನೋಡಿ ಮಕ್ಕಳ, ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿದೆ. ಸೊ ಇದು ಕಾರ್ಬನಿಲ್ ಗ್ರೂಪು, ಒಂದು ಸೈಡು ಇದು OH, ಒಂದು ಸೈಡು ಹೈಡ್ರಾಕ್ಸಿಲ್ ಗ್ರೂಪು. ಸೊ ನೋಡಿ ಮಕ್ಕಳ, ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿದೆ. ಸೊ ಇದು ಕಾರ್ಬನಿಲ್ ಗ್ರೂಪು, ಸೊ ಇದು ಹೈಡ್ರಾಕ್ಸಿಲ್ ಗ್ರೂಪು. ಅಂದರೆ ಕಾರ್ಬನಿಲ್ ಗ್ರೂಪು ಒಂದು ಸೈಡು ಹೈಡ್ರಾಕ್ಸಿಲ್ ಗ್ರೂಪು, ಇನ್ನೊಂದು ಸೈಡು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪಿಗೆ ಬಾಂಡ್ ಆಗಿದ್ರೆ ನಾವು ಇದನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೇವೆ. ಸೊ ಮಕ್ಕಳ, ಈಗ ನೋಡೋಣ ನೇಚರ್ ಆಫ್ ಕಾರ್ಬನಿಲ್ ಗ್ರೂಪ್. ಸೊ ಅಂದರೆ ಈ ಆಲ್ಡಿಹೈಡ್ಸು, ಈ ಕೀಟೋನ್ಸು ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಕಾರ್ಬನಿಲ್ ಗ್ರೂಪ್ ಇದೆ ಅಂತ ನಿಮಗೆ ಗೊತ್ತಾಯಿತು. ಸೊ ಆ ಕಾರ್ಬನಿಲ್ ಗ್ರೂಪ್ ಯಾವ ನೇಚರಲ್ಲಿ ಇದೆ ಅಂತ ಈಗ ನೋಡೋಣ. ಸೊ ನೋಡಿ, ಸೊ ಇದು C ಡಬಲ್ ಬಾಂಡ್ O ಗ್ರೂಪನ್ನು ನಾವು ಕಾರ್ಬನಿಲ್ ಗ್ರೂಪ್ ಅಂತ ಕರಿತೀವಿ. ಈ ಕಾರ್ಬನಿಲ್ ಗ್ರೂಪಲ್ಲಿ ಈ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ ನೋಡಿ. ಸೊ ಹಾಗಾಗಿ ಈ ಕಾರ್ಬನ್ನು sp2 ಹೈಬ್ರಿಡೈಸ್ ಆಗಿದೆ. ಸೊ ಈ ಕಾರ್ಬನ್ನು sp2 ಹೈಬ್ರಿಡೈಸ್ ಆಗಿರೋದ್ರಿಂದ ಸೊ ಈ ಗ್ರೂಪ್ ಏನಾಗಿದೆ, ಪ್ಲೇನರ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಈ ಕಾರ್ಬನ್ ಅಲ್ಲಿ ಈ ಕಾರ್ಬನ್ಗೆ 3 ಸಿಗ್ಮಾ ಬಾಂಡ್ ಇರುತ್ತೆ, 1 ಪೈ ಬಾಂಡ್ ಇರುತ್ತೆ. ಸೊ ಈ ಗ್ರೂಪ್ ಅಲ್ಲಿ ಬಾಂಡ್ ಆಂಗಲ್ 120 ಡಿಗ್ರಿ ಇದೆ. ಸೊ 120 ಡಿಗ್ರಿ ಇರೋದ್ರಿಂದ ನಾವು ಟ್ರಿಗನಾಲ್ ಕೋಪ್ಲೇನರ್ ಸ್ಟ್ರಕ್ಚರ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಕಾರ್ಬನಿಲ್ ಕಾರ್ಬನ್ ಆಟಮ್ ಈಸ್ sp2 hybridized and forms 3 sigma bond and 1 pi bond. The carbonyl carbon and 3 atoms attached to it are lie in the same plane and the pi electron clouds are above and below the plane. The bond angle is approximately 120 degree. Therefore, we expect the structure is trigonal coplanar. So ಇದನ್ನು ನಾವು ಕಾರ್ಬನಿಲ್ ಗ್ರೂಪ್ ಅಂತ ನೋಡೋದಾದ್ರೆ ಇದನ್ನು ನಾವು ಕಾರ್ಬನಿಲ್ ಕಾರ್ಬನ್ ಅಂತ ಕರಿತೀವಿ. ಸೊ ಈ ಕಾರ್ಬನಿಲ್ ಕಾರ್ಬನ್ನು sp2 ಹೈಬ್ರಿಡೈಸ್ಡ್ ಆಗಿದೆ. ಸೊ ಈ ಕಾರ್ಬನಿಲ್ ಕಾರ್ಬನ್ಗೆ 3 ಸಿಗ್ಮಾ ಬಾಂಡ್, 1 ಪೈ ಬಾಂಡ್ ಇರುತ್ತೆ. ಸೊ ಈ ಬಾಂಡ್ ಆಂಗಲ್ ಏನಿದೆಯಲ್ಲ, ಸೊ ಇದು ಅಪ್ರಾಕ್ಸಿಮೇಟ್ಲಿ 120 ಡಿಗ್ರಿ ಇರುತ್ತೆ. ನೋಡಿ, ಈ ಕಾರ್ಬನಿಲ್ ಕಾರ್ಬನ್ನು sp2 ಹೈಬ್ರಿಡೈಸ್ ಆಗಿರೋದ್ರಿಂದ ಸೊ ಈ ಕಾರ್ಬನಿಲ್ ಕಾರ್ಬನ್ ಬಾಂಡ್ ಆಗಿರ್ತಕ್ಕಂಥ 3 ಆಟಮ್ಸ್ಗಳು ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ, ಅಂದ್ರೆ ಸೇಮ್ ಪ್ಲೇನ್ ಅಲ್ಲಿ ಇರುತ್ತೆ. ನೋಡಿ, ಸೇಮ್ ಪ್ಲೇನ್ ಅಲ್ಲಿ ಇದೆ, ಒಂದೇ ಪ್ಲೇನ್ ಅಲ್ಲಿ ಇದೆ. ಸೊ ಮಕ್ಕಳ, ಇಲ್ಲಿ ನಾನು ನಾಮಿಂಕ್ಲೇಚರ್ ಅನ್ನ ಸ್ಕಿಪ್ ಮಾಡಿಬಿಟ್ಟು ನೇರವಾಗಿ ಪ್ರಿಪ್ರೇಷನ್ಗೆ ಬರ್ತೀನಿ. ಸೊ ನೋಡಿ, ನಾಮಿಂಕ್ಲೇಚರ್ ಮೇಲೆ ನಿಮಗೆ 1 ಮಾರ್ಕ್ದು ಒಂದು ಕ್ವಶನ್ ಇರುತ್ತೆ ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ. ಸೊ ಹಾಗಾಗಿ ಈ ಚಾಪ್ಟರಿನ ನೋಟ್ಸ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಶೇರ್ ಮಾಡಿದ್ದೀನಿ. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ನೋಟ್ಸ್ ಅಲ್ಲಿ ನಾಮಿಂಕ್ಲೇಚರ್ ಇದೆ, ನೋಡ್ಕೊಂಡ್ಬಿಡಿ. ಸೊ ಈಗ ನಾನು ನೇರವಾಗಿ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಒನ್, ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ಸ್. ಸೊ ಅದರಲ್ಲಿ ರೋಸನ್ಮಂಡ್ ರಿಡಕ್ಷನ್, ಫಸ್ಟ್ ಮೆಥಡ್ ರೋಸನ್ಮಂಡ್ ರಿಡಕ್ಷನ್. ಸೊ ನೋಡಿ, ಇದು ನೇಮ್ಡ್ ರಿಯಾಕ್ಷನ್ ಆಗಿದೆ. ಸೊ ಇದು ನಿಮಗೆ 2 ಮಾರ್ಕಿಗೆ ತುಂಬಾ ಸಾರಿ ಕೇಳ್ತಾ ಇರ್ತಾರೆ. ಸೊ ನಾವು ಇಲ್ಲಿ ಬೆನ್ಸಾಯಿಲ್ ಕ್ಲೋರೈಡ್ ಅನ್ನ ಹೈಡ್ರೋಜನ್ ಗ್ಯಾಸ್ ಜೊತೆ ನಾವು ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಅಂಡ್ BaSO4 ಅಲ್ಲಿ ನಾವು ಟ್ರೀಟ್ ಮಾಡಿದಾಗ ಸೊ ನಮಗೆ ಬೆನ್ಸಾಲ್ಡಿಹೈಡ್ ಬರುತ್ತೆ. ಸೊ ಇಲ್ಲಿ ರಿಡಕ್ಷನ್ ಆಗುತ್ತೆ, ಹೈಡ್ರೋಜನ್ ಆಡ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ಒಂದು ರಿಯಾಕ್ಷನ್ ಅನ್ನ ರೋಸನ್ಮಂಡ್ ರಿಡಕ್ಷನ್ ಅಂತ ಕರಿತೀವಿ. ಇದನ್ನ ಏನಾದ್ರೂ 2 ಮಾರ್ಕ್ಸ್ ಕೇಳಿದ್ರೆ ನೀವು ರಿಯಾಕ್ಷನ್ ವಿತ್ ಸ್ಟೇಟ್ಮೆಂಟ್ ಅನ್ನ ಬರೀಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟ್ ಇಷ್ಟೇನೆ, ವೆನ್ ಬೆನ್ಸಾಯಿಲ್ ಕ್ಲೋರೈಡ್ ಇಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಗ್ಯಾಸ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಅಂಡ್ ಬೇರಿಯಂ ಸಲ್ಫೇಟ್ ಗಿವ್ಸ್ ಬೆನ್ಸಾಲ್ಡಿಹೈಡ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ರೋಸನ್ಮಂಡ್ ರಿಡಕ್ಷನ್ ಅಂತ ಬರೀಬೇಕಾಗುತ್ತೆ. ಸೊ ನೀವು ಈ ರೀತಿ ಲೇಬಲ್ ಅನ್ನ ಮಾಡಿದ್ರೆ ಸಾಕಾಗುತ್ತೆ. ಸೊ ಅದನ್ನ ನಾವು ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಶನ್ ಅಂತ ಕರಿತೀವಿ. ಸೊ ನಿಮ್ಗೆ ಅಲ್ಲಿ 2 ಮಾರ್ಕ್ಸ್ ಬರುತ್ತೆ. ಸೊ ಮಕ್ಕಳ, ಈಗ ನೋಡೋಣ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ ಅಲ್ಲಿ ಸೆಕೆಂಡ್ ಮೆಥಡ್ ಆಕ್ಸಿಡೇಷನ್ ಆಫ್ ಮೀಥೈಲ್ ಬೆನ್ಝೀನ್. ಮೀಥೈಲ್ ಬೆನ್ಝೀನ್ ನಾವು ಟಾಲಿನ್ ಅಂತ ಕರಿತೀವಿ. ಸೊ ಅಂದ್ರೆ ಟಾಲಿನ್ ನಾವು ಆಕ್ಸಿಡೇಷನ್ ಮಾಡಿದ್ರೆ ನಮಗೆ ಆಲ್ಡಿಹೈಡ್ ಬರುತ್ತೆ. ಸೊ ಇಲ್ಲಿ ನೋಡಿ, ಮೀಥೈಲ್ ಬೆನ್ಝೀನ್ ಇದೆ, ಇದರ ಟಾಲಿನ್ ಅಂತ ಕರಿತೀವಿ. ಸೊ ಈ ಟಾಲಿನ್ ಅನ್ನ CrO2Cl2, ಸೊ ಇದನ್ನ ಕ್ರೋಮೈ ಕ್ಲೋರೈಡ್ ಅಂತ ಕರಿತೀವಿ. ಅಂದ್ರೆ ಟಾಲಿನ್ ಅನ್ನ ಕ್ರೋಮೈ ಕ್ಲೋರೈಡ್ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಅಲ್ಲಿ ನಾವು ಟ್ರೀಟ್ ಮಾಡಿದಾಗ ಸೊ ನಮಗೆ ಒಂದು ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಇದನ್ನ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಬೆನ್ಸಾಲ್ಡಿಹೈಡ್ ಬರುತ್ತೆ. ಸೊ ಈ ರಿಯಾಕ್ಷನ್ ನಾವು ಇಟಾರ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಟಾಲಿನ್ಗೆ ನಾವು CrO2Cl2 ಆಗದ ನಮಗೆ ಸೊ ಇಲ್ಲಿ CHOCrOHCl2 ಟ್ವೈಸ್ ಬರುತ್ತೆ. ಸೊ ಇಲ್ಲಿ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅಂದ್ರೆ ನಾವಿಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬ್ಯಾಲೆನ್ಸಿಂಗ್ ಈಕ್ವೇಶನ್ ಕೇಳೋದಿಲ್ಲ, ಓನ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮಾತ್ರ ಬ್ಯಾಲೆನ್ಸಿಂಗ್ ಈಕ್ವೇಶನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ
CrO2 Cl2 ಏನಿದೆಯಲ್ಲ ಇದು ಎರಡು ಮಾಲಿಕ್ಯೂಲ್ ಅನ್ನ ತಗೊಂಡಿರ್ತೀವಿ. ಸೊ ಯಾವ ರೀತಿ ಬರುತ್ತೆ ಅಂತ ನಾನು ಸಿಂಪಲ್ ಆಗಿ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಟಾಲಿನ್ ಇದೆ, ಸೊ ಇದು CrO2Cl2. ಸೊ ಇದನ್ನ ನಾನು ಬಿಡಿಸಿ ಬರ್ದಿದ್ದೇನೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ CH3 ನಲ್ಲಿ ಎರಡು Hಗಳು ಈ ರೀತಿ ಎರಡು ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಸೊ ಈ ಒಂದು ಕಾಂಪ್ಲೆಕ್ಸ್ ಬರುತ್ತೆ. ಸೊ ಅದು ಯಾವ ರೀತಿ ನೋಡೋದಾದ್ರೆ ಫಸ್ಟ್ ಈ ಹೈಡ್ರೋಜನ್ ಇಲ್ಲಿ ಬಾಂಡ್ ಬ್ರೇಕ್ ಮಾಡ್ಕೊಂಡ್ಬಿಟ್ಟು ಹೈಡ್ರೋಜನ್ ಹೊರಗಡೆ ಬರುತ್ತೆ. ಸೊ ಅವಾಗ ಏನಾಯ್ತು, ಈ ಬಾಂಡ್ Cr ಗೆ ಬಂದು ಬಾಂಡ್ ಆಗುತ್ತೆ ಈ ರೀತಿ. ಸೊ ಯಾವಾಗ ಈ ಬಾಂಡ್ Cr ಗೆ ಬಂತಲ್ವಾ, ಸೊ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಯಾವ ರೀತಿ ಅಂದ್ರೆ ಸೊ ಇಲ್ಲಿರೋ ಬಾಂಡ್ ಏನಾಯ್ತು, ಸೊ ಇಲ್ಲಿಗೆ ಶಿಫ್ಟ್ ಆಯ್ತು. ಸೊ ಅವಾಗಲೇ ಇಲ್ಲಿಂದ H ಹೊರಗಡೆ ಬಂದಿತ್ತಲ್ಲ, ಆ H ಸೊ ಇಲ್ಲಿಗೆ ಬಾಂಡ್ ಆಗುತ್ತೆ. ಸೊ ಇದು ಒಂದು ಹೈಡ್ರೋಜನ್ ರಿಯಾಕ್ಟ್ ಆಯ್ತು ಒಂದು ಮಾಲಿಕ್ಯೂಲ್ ಜೊತೆ. ಸೊ ಇನ್ನೊಂದು ಹೈಡ್ರೋಜನ್ ಅಷ್ಟೇನೆ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಈ ರೀತಿ ರಿಯಾಕ್ಟ್ ಆಗುತ್ತೆ. ಸೊ ಅವಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ O, ಸೊ ಇಲ್ಲಿದೆ O, Cr, OH, Cl2. ಸೊ ಈ ರೀತಿ ಇದು ಎರಡು ಬಂದಿರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಇದನ್ನ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಬೆನ್ಸಾಲ್ಡಿಹೈಡ್ ಬರುತ್ತೆ. ಸೊ ನಿಮ್ಗೆ ಇಲ್ಲಿ 2 marks ಗೆ ಕೇಳಿದ್ರೆ ಸ್ಟೇಟ್ಮೆಂಟ್ ಅನ್ನು ಬರೀಬೇಕಾಗುತ್ತೆ. ಸೊ ಏನು, ವೆನ್ ಟಾಲಿನ್ ಇಸ್ ಟ್ರೀಟೆಡ್ ವಿತ್ ಕ್ರೋಮೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ಸ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಗಿವ್ಸ್ ಬೆನ್ಸಾಲ್ಡಿಹೈಡ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಇಟಾರ್ಡ್ ರಿಯಾಕ್ಷನ್ ಅಂತ ಬರೆದ್ರೆ ಆಯ್ತು. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ ಅಲ್ಲಿ ಥರ್ಡ್ ಮೆಥಡ್ ಗಟರ್ಮನ್ ಕೋಚ್ ರಿಯಾಕ್ಷನ್. ಸೊ ಈ ಗಟರ್ಮನ್ ಕೋಚ್ ರಿಯಾಕ್ಷನ್ ಅಲ್ಲಿ ನಾವು ಬೆನ್ಝೀನ್ ಅನ್ನ ಕಾರ್ಬನ್ ಮಾನಾಕ್ಸೈಡ್ ಮತ್ತೆ HCl ಜೊತೆ ಇನ್ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3 ಆರ್ CuCl, ಸೊ ಇವೆರಡರಲ್ಲಿ ಒಂದು ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಬೆನ್ಸಾಲ್ಡಿಹೈಡ್ ಬರುತ್ತೆ. ವೆರಿ ಸಿಂಪಲ್ ರಿಯಾಕ್ಷನ್. ಸೊ ಇಲ್ಲಿ ಬರೀ ಬೆನ್ಝೀನ್ ಅಷ್ಟೇ ಇಲ್ಲ, ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ಸ್ ಅನ್ನ ತಗೊಂಡು ನಾವು ಬೆನ್ಸಾಲ್ಡಿಹೈಡ್ ಅನ್ನು ಪ್ರಿಪೇರ್ ಮಾಡಬಹುದು. ಸೊ ಇದು CET ಮತ್ತೆ ನೀಟ್ ಅಲ್ಲಿ ನೋಡ್ಕೊಳ್ಳಿ ನೀವು. ಸೊ ನಿಮ್ಗೆ ಇದನ್ನ 2 marks ಗೆ ಕೇಳಿದ್ರೆ, ಸೊ ವೆನ್ ಬೆನ್ಝೀನ್ is treated with CO and HCl in presence of anhydrous AlCl3 gives benzaldehyde. This reaction is called Gutterman Koch reaction ಅಂತ ಬರೆದ್ರೆ ಆಯ್ತು. ಇಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಅಲ್ಲಿ ಈ ರಿಯೇಜೆಂಟ್ಸ್ ಅನ್ನ ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ. ಕೆಲವು ಸಾರಿ ಏನ್ ಮಾಡ್ಬಿಡ್ತಾರೆ, ರಿಯಾಕ್ಷನ್ ಅವರೇ ಕೊಟ್ಬಿಟ್ಟು ನೇಮ್ ದಿಸ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಸೊ ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಅಲ್ಲಿ ಫೋರ್ತ್ ಮೆಥಡ್ ಬೈ ರಿಡಕ್ಷನ್ ಆಫ್ ನೈಟ್ರೈಲ್ಸ್. ಸೊ ನೈಟ್ರೈಲ್ಸ್ ಅಂದ್ರೆ ಸೈನೈಡ್ಸ್. ಸೊ ನೋಡಿ, ನೈಟ್ರೈಲ್ಸ್ ಅನ್ನ ಇನ್ ಪ್ರೆಸೆನ್ಸ್ ಆಫ್ ಸ್ಟಾನಸ್ ಕ್ಲೋರೈಡ್ ಅಂಡ್ HCl ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಸೊ ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಸೊ ಅದನ್ನ ಹೈಡ್ರೋಲಿಸಿಸ್ ಮಾಡಿದಾಗ ನಮಗೆ ಆಲ್ಡಿಹೈಡ್ ಬರುತ್ತೆ, RC⋯OH ಆಲ್ಡಿಹೈಡ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ RCHO ಅಂತ ಬರೆದಿದ್ದಾರೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇದು ಎರಡು ಒಂದೇನೆ. ಸೊ ಈ ರೀತಿ ಬರೆದ್ರೆ ವೆರಿ ಗುಡ್, ಸೊ ಈ ರೀತಿ ಬರೆದ್ರೆ ವೆರಿ ಗುಡ್. ಸೊ ನೋಡಿ, ಈ ರಿಯಾಕ್ಷನ್ ನಾವು ಸ್ಟೀಫನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದು ನೇಮ್ಡ್ ರಿಯಾಕ್ಷನ್ನೇ. ಸೊ ನಿಮ್ಗೆ ಏನಾದ್ರು 2 marks ಗೆ ಕೇಳಿದ್ರೆ ಸ್ಟೇಟ್ಮೆಂಟ್ ಅನ್ನ ಬರಿಬೇಕಾಗುತ್ತೆ. ಸೊ ವೆನ್ ನೈಟ್ರೈಲ್ಸ್ ಇಸ್ ಟ್ರೀಟೆಡ್ ವಿತ್ ಸ್ಟಾನಸ್ ಕ್ಲೋರೈಡ್ ಅಂಡ್ HCl ಫಾಲೋಡ್ ಬೈ ಹೈಡ್ರಾಲಿಸಿಸ್ ಗಿವ್ಸ್ ಆಲ್ಡಿಹೈಡ್ಸ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಸ್ಟೀಫನ್ ರಿಯಾಕ್ಷನ್. ಸೊ ಇಷ್ಟು ಬರೆದ್ರೆ ಸಾಕು. ಸೊ ಮಕ್ಕಳ, ಈಗ ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಮುಗೀತು. ಸೊ ಈಗ ನೋಡೋಣ ಪ್ರಿಪರೇಷನ್ ಆಫ್ ಕೀಟೋನ್ಸ್. ಸೊ ಅದರಲ್ಲಿ ಫಸ್ಟ್ ಮೆಥಡ್ ಫ್ರಮ್ ಅಸೈಲ್ ಕ್ಲೋರೈಡ್, RC⋯OCl ಅನ್ನು ನಾವು ಅಸೈಲ್ ಕ್ಲೋರೈಡ್ ಅಂತ ಕರಿತೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಆಲ್ಕೈಲ್ ಕ್ಯಾಡ್ಮಿಯಂ ಅನ್ನು ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದು ಹೇಗೆ ಅಂದ್ರೆ, ಫಸ್ಟ್ 2 molecules ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ RNGX ಅನ್ನ CdCl2 ಜೊತೆ ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ಈ MgXCl 2 molecules ಆಗಿ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಈ CD ಏನಿದೆಯಲ್ಲ, ಈ ಎರಡು ಆರ್ಗಳು ಈ CD ಗೆ ಬಂದು ಬಾಂಡ್ ಹಾಕ್ಬಿಟ್ಟು R2CD ಬರುತ್ತೆ, ಆಲ್ಕೈಲ್ ಕ್ಯಾಡ್ಮಿಯಂ ಬರುತ್ತೆ. ನೆಕ್ಸ್ಟ್ ಈ ಅಸೈಲ್ ಕ್ಲೋರೈಡ್ ಗೆ ಆಲ್ಕೈಲ್ ಕ್ಯಾಡ್ಮಿಯಂ ಅನ್ನ ಹಾಕಿದಾಗ ಸೊ ಈ CD ಎರಡು Cl ಈ CdCl2 ಆಗಿ ಹೊರಗಡೆ ಹೋಗುತ್ತೆ. ಸೊ ಇಲ್ಲಿ ಏನು 2 molecules ಆಫ್ RC⋯O ಇದೆಯಲ್ಲ, ಅಲ್ಲಿಗೆ ಎರಡು ಆರ್ಗಳು ಬಂದು ಬಾಂಡ್ ಆಗ್ಬಿಟ್ಟು 2RC⋯OR ಕೀಟೋನ್ ಫಾರ್ಮೇಶನ್, 2 molecules ಆಫ್ ಕೀಟೋನ್ ಫಾರ್ಮೇಶನ್ ಆಗುತ್ತೆ. ಈಗ ನೋಡೋಣ ಸೆಕೆಂಡ್ ಮೆಥಡ್ ಬೈ ಫ್ರಿಡಲ್ಕಾಫ್ಟ್ ಅಸೈಲೇಷನ್. ಸೊ ನೋಡಿ, ಈ ಫ್ರಿಡಲ್ಕಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ನೇಮ್ಡ್ ರಿಯಾಕ್ಷನ್ ಏನಿದೆಯಲ್ಲ, ಸೊ ಆಲ್ರೆಡಿ 2 ಸರಿ ಬಂದಿದೆ. ಸೊ ಒಂದು ಹ್ಯಾಲೋರಿನ್ಸ್ ಅಲ್ಲಿ ಬಂದಿದೆ, ಇನ್ನೊಂದು
ಆಲ್ಕೋಹಾಲ್ಸ್ ಫಿನಾಲ್ಸ್ ಈ ತರ ಚಾಪ್ಟರ್ ಅಲ್ಲಿ ಈ ತರಸಲ್ಲಿ ಬಂದಿದೆ ಫಿಡಲ್ ಕಾಫ್ಟ್ ಅಸೈಲೇಷನ್. ಸೊ ಅದೇ ರೀತಿ ಫಿಡಲ್ ಕಾಫ್ಟ್ ಅಸೈಲೇಷನ್ ಅನ್ನು ಯೂಸ್ ಮಾಡ್ಕೊಂಡು ಸೊ ಇಲ್ಲಿ ನಾವು ಕೀಟೋನ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಅದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಬೆನ್ಸಿನ್ ಅನ್ನ ತಗೊಂಡು ಫಸ್ಟ್ ಕೆಳಗಡೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ ಬೆನ್ಸಿನ್ ಅನ್ನ ತಗೊಂಡು ಅದಕ್ಕೆ ಆಸಿಡ್ ಕ್ಲೋರೈಡ್ಸ್ ಅನ್ನ ಇನ್ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3 ನಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ಸೊ ನಮ್ಗೆ ಕೀಟೋನ್ ಬರುತ್ತೆ. ಸೊ ಮೇಲ್ಗಡೆ ರಿಯಾಕ್ಷನ್ ಏನಿದೆ, ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ ಬದಲು ಸೊ ಇಲ್ಲಿ ಅರೈಲ್ ಗ್ರೂಪ್ ಇದೆ ಅಷ್ಟೇ, ಸೇಮ್ ರಿಯಾಕ್ಷನ್. ಅಂದ್ರೆ ಬೆನ್ಸಿನ್ ಅನ್ನ ಆಸಿಡ್ ಕ್ಲೋರೈಡ್ಸ್ ಅಥವಾ ಬೆನ್ಜಾಯಿಲ್ ಕ್ಲೋರೈಡ್ಸ್ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ AlCl3 ನಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಕೀಟೋನ್ಸ್ ಬರುತ್ತೆ. ಸೊ ಈ ರಿಯಾಕ್ಷನ್ ಅನ್ನು ನಾವು ಫಿಡಲ್ ಕಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಮಕ್ಕಳ ಏನು ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ ಫಿಡಲ್ ಕಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ಬಂದಿದೆಯಲ್ಲ, ಸೊ ಅಲ್ಲಿ ಒಮ್ಮೆ ನೋಡಿ. ಸೊ ಮಕ್ಕಳ ಈಗ ನೋಡೋಣ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಮಕ್ಕಳ. ಸೊ ನಿಮ್ಗೆ ಗೊತ್ತಿದೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋರಿನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಎಲ್ಲ ಒಂಥರ ಸಿಮಿಲರ್ ಇರುತ್ತೆ. ಸೊ ಅದ್ರಲ್ಲಿ ನೋಡೋಣ ಬಾಯ್ಲಿಂಗ್ ಪಾಯಿಂಟ್ಸ್. So boiling points of aldehydes and ketones greater than ethers and hydrocarbons of comparable molecular masses. So ಅಂದ್ರೆ ಒಂದು ಕಂಪ್ಯಾರಬಲ್ ಮಾಲಿಕ್ಯುಲರ್ ಮಾಸ್ ಇದ್ದಾಗ ಸೊ ಆಲ್ಡಿಹೈಡ್ಸ್ ಕೀಟೋನ್ಸಿನ ಬಾಯ್ಲಿಂಗ್ ಪಾಯಿಂಟ್ ಈಥರ್ಸ್ ಮತ್ತೆ ಹೈಡ್ರೋಕಾರ್ಬನ್ಸ್ ಗಿನ್ನ ಜಾಸ್ತಿ ಇರುತ್ತೆ. ಅಂದ್ರೆ ಆಲ್ಡಿಹೈಡ್ಸ್ ಕೀಟೋನ್ಸಿನ ಪೇರೆಂಟ್ ಹೈಡ್ರೋಕಾರ್ಬನ್ಸ್ ಗಿನ್ನ ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಆಲ್ಡಿಹೈಡ್ಸ್ ಕೀಟೋನ್ಸಿನ ಬಾಯ್ಲಿಂಗ್ ಪಾಯಿಂಟ್ ಆಲ್ಕೋಹಾಲ್ಸ್ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಇರುತ್ತೆ. ಸೊ ಯಾಕೆಂದ್ರೆ ಆಲ್ಕೋಹಾಲ್ಸ್ ಅಲ್ಲಿ ಒಂದು ಹೈಡ್ರೋಜನ್ ಬಾಂಡಿಂಗ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಸಾಲ್ಯುಬಿಲಿಟಿ ನೋಡೋದಾದ್ರೆ ಲೋಯರ್ ಮೆಂಬರ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಆರ್ ಮಿಸಿಬಲ್ ಇನ್ ವಾಟರ್ ಇನ್ ಆಲ್ ಪ್ರೊಪೋರ್ಷನ್ಸ್. ಸೊ ಎಲ್ಲ ಪ್ರೊಪೋರ್ಷನ್ಸ್ ಅಲ್ಲೂ ವಾಟರ್ ಅಲ್ಲಿ ಆಲ್ಡಿಹೈಡ್ಸ್ ಕೀಟೋನ್ಸ್ಗಳು ಮಿಸಿಬಲ್ ಆಗ್ತವೆ. ಸೊ ಅಂದ್ರೆ ಸಾಲ್ಯುಬಲ್ ಆಗ್ತವೆ. ಸೊ ಇನ್ನು ಫಿಸಿಕಲ್ ಸ್ಟೇಟ್ ಅಲ್ಲಿ ನೋಡಿದ್ರೆ ಮೆಥನಾಲ್ ಗ್ಯಾಸಿಯಸ್ ನೇಚರ್ ಅಲ್ಲಿ ಇರುತ್ತೆ. ಸೊ ಮೆಥನಾಲ್ ಅಂದ್ರೆ ಎ ಎಲ್ಲಿದ್ರೆ ಆಲ್ಡಿಹೈಡ್, ಓ ಎಲ್ಲಿದ್ರೆ ಆಲ್ಕೋಹಾಲ್. ಸ್ವಲ್ಪ ಇಲ್ಲಿ ನೋಡ್ಬೇಕಾಗುತ್ತೆ ನೀವು. ಸೊ ಮೆಥನಾಲ್ ಗ್ಯಾಸಿಯಸ್ ನೇಚರ್ ಅಲ್ಲಿ ಇದೆ. ಎಥೆನಾಲ್ ಇಲ್ಲಿ ಅಷ್ಟೇ ಎ ಎಲ್ಲಿದೆ ನೋಡ್ರಿ, ಓ ಎಲ್ಲಿದ್ರೆ ಎಥೆನಾಲ್ ಅಂದ್ರೆ ಇಥೈಲ್ ಆಲ್ಕೋಹಾಲ್, ಇಲ್ಲಿ ಎ ಎಲ್ಲಿದೆ ಅಂದ್ರೆ ಎಥನಾಲ್ಡಿಹೈಡ್ ಅಂದ್ರೆ ಆಲ್ಡಿಹೈಡ್ ಇದು. ಸೊ ಎಥೆನಾಲ್ ಮತ್ತೆ ಅಸಿಟೋನ್, ಅಸಿಟೋನ್ ಅಂದ್ರೆ ಕೀಟೋನ್ ಆರ್ ವೋಲಟೈಲ್ ಲಿಕ್ವಿಡ್ಸ್. ಇವು ಬಿಟ್ಬಿಟ್ಟು ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಎಲ್ಲ ಲಿಕ್ವಿಡ್ಸ್ ಮತ್ತೆ ಸಾಲಿಡ್ಸ್ ಆಗಿರುತ್ತೆ. ಸೊ ಮಕ್ಕಳ ಈಗ ನೋಡೋಣ ವೆರಿ 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 ಇಂಪಾರ್ಟೆಂಟ್ ಮೆಕಾನಿಸಮ್ ಆಫ್ ಅಡಿಷನ್ ಆಫ್ HCN ಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಮೆಕಾನಿಸಮ್. ಸೊ ನಿಮ್ಗೆ 4 ಇಂಪಾರ್ಟೆಂಟ್ ಮೆಕಾನಿಸಮ್ಸ್ ಇದೆ. ಸೊ ಒಂದು SN1 ಮೆಕಾನಿಸಮ್, ಇನ್ನೊಂದು SN2 ಮೆಕಾನಿಸಮ್, ಇನ್ನೊಂದು ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್, ಸೊ ಇನ್ನೊಂದು ಅಡಿಷನ್ ಆಫ್ HCN ಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಸೊ ಈ 4 ಮೆಕಾನಿಸಮ್ ಅಲ್ಲಿ ಸೊ 2 ಬರೋ ಚಾನ್ಸ್ ಇರುತ್ತೆ. 2 ಅಂದ್ರೆ ಒಂದು ಮೆಕಾನಿಸಮ್ 3 ಮಾರ್ಕಿಗೆ, ಇನ್ನೊಂದು ಮೆಕಾನಿಸಮ್ 2 ಮಾರ್ಕಿಗೆ, ಸೊ 5 ಮಾರ್ಕ್. ಅಂದ್ರೆ ಈ 4 ಮೆಕಾನಿಸಮ್ ಅನ್ನ ನೀವು ಓದಿದ್ದಾದ್ರೆ ಸೊ 5 ಮಾರ್ಕ್ಸ್ ನಿಮ್ಮ ಜಾಬಲ್ಲಿ ಭದ್ರವಾಗಿ ಇದ್ದ ಹಾಗೆ. ಸೊ ಈಗ ನೋಡೋಣ ಮೆಕಾನಿಸಮ್ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಸೊ ಇದು HCN ಹೈಡ್ರೋಜನ್ ಸಯನೈಡ್. ಸೊ ಅದಕ್ಕೆ ನಾವು ಯಾವುದೇ ಒಂದು ಬೇಸ್ ಹಾಕಿದಾಗ ನಮಗೆ OH- ಜನರೇಟ್ ಆಗುತ್ತೆ. ಸೊ ಜಸ್ಟ್ OH- ಅಂದ್ರೆ ಬೇಸ್ ಇಲ್ಲಿ. ಸೊ ನಾವು ಯಾವಾಗ HCN ಗೆ ನಾವು ಬೇಸ್ ಅನ್ನ ಹಾಕ್ತಿವೋ ಸೊ ಈ H ಈ OH H2 ಆಗಿ ಹೊರಗಡೆ ಹೋಗುತ್ತೆ. ಸೊ ಈ ಬಾಂಡ್ ಇಲ್ಲಿ ಬ್ರೇಕ್ ಆಗುತ್ತೆ. ಈ ಬಾಂಡ್ ಏನಿದೆಯಲ್ಲ ಆ ಬಾಂಡ್ CN ಹತ್ರ ಬರುತ್ತೆ. ನೋಡಿ ಇದು ಬಾಂಡ್ ಮೈನಸ್ ಅಂತ ಏನ್ ಕರಿತೀವಲ್ಲ ಸೊ ಅದು ಬಾಂಡ್. ಸೊ ನಮ್ಗೆ ಏನಾಯ್ತು H2O ಮತ್ತೆ CN- ಬಂತು. ಸೊ ಇದು ಫಸ್ಟ್ ಸ್ಟೆಪ್. ಸೊ ಇಲ್ಲಿ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸಿಗೆ ಈ CN- ಅನ್ನ ಹಾಕಿದಾಗ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ನಾವು ಈ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಲ್ಲಿ ಏನು ಈ ಕಾರ್ಬನಿಲ್ ಗ್ರೂಪ್ ಇದೆಯಲ್ಲ, ಸೊ ಈ ಕಾರ್ಬನಿಲ್ ಗ್ರೂಪ್ ಅನ್ನ ಒಂದ್ ಸ್ವಲ್ಪ ನೋಡೋಣ. ಸೊ ಈ ಕಾರ್ಬನಿಲ್ ಗ್ರೂಪ್ ಅಲ್ಲಿ ಕಾರ್ಬನ್ ಆಕ್ಸಿಜನ್ಗೆ ಬಾಂಡ್ ಆಗಿದೆ. ಸೊ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿನಲ್ಲಿ ಕಾರ್ಬನ್ಗಿನ್ನ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿದೆ. ಸೊ ಅಂದ್ರೆ ಈ ಏನು 2 ಬಾಂಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಅಂದ್ರೆ ಒಂದು ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್, ಅಂದ್ರೆ ಟೋಟಲ್ 4 ಎಲೆಕ್ಟ್ರಾನ್ಸ್ ಇದೆ 2 ಬಾಂಡ್ ನಿಂದ. ಆ 4 ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಸೈಡ್ ಇರುತ್ತೆ. ಸೊ ಹಾಗಾಗಿ ಆಕ್ಸಿಜನ್ ಮೇಲೆ ಸ್ಮಾಲ್ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಯಾವಾಗ ಕಾರ್ಬನ್ ಇಂದ ಎಲೆಕ್ಟ್ರಾನ್ಸ್ ತುಂಬಾ ದೂರ ಹೋಯ್ತಲ್ಲ ಆಕ್ಸಿಜನ್ ಕಡೆ, ಸೊ ಅವಾಗ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಸೊ ಇಲ್ಲಿ CN- ಅಂದ್ರೆ ಇದು ನ್ಯೂಕ್ಲಿಯೋಫೈಲ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಅವಾಗ ಏನಾಗುತ್ತೆ ಈ CN- ಗೆ ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರೋದು ಕಾಣುತ್ತೆ. ಸೊ ಹಾಗಾಗಿ ಏನ್ ಮಾಡುತ್ತೆ, ಸೊ ಇದು ಬಾಂಡ್, ಇದು ಈ CN- ಅಂದ್ರೆ ಈ ಬಾಂಡ್ ಸೀದಾ ಬಂದ್ಬಿಟ್ಟು ಕಾರ್ಬನ್ನಿಗೆ ಬಾಂಡ್ ಆಗುತ್ತೆ. ಸೊ ಯಾವಾಗ ಈ ನ್ಯೂಕ್ಲಿಯೋಫೈಲ್ ಬಂದು ಕಾರ್ಬನ್ನಿಗೆ ಬಾಂಡ್ ಆಯ್ತಲ್ಲ,
ಫಸ್ಟ್ ಕಾರ್ಬನ್ ಅಲ್ಲಿ ಆಲ್ರೆಡಿ 4 ಬಾಂಡ್ಸ್ ಇದೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ಆಕ್ಸಿಜನ್ ಅಲ್ಲಿ ಒಂದು ಬಾಂಡ್ ಇದೆಯಲ್ಲ, ಆ ಬಾಂಡ್ ಆಕ್ಸಿಜನ್ ಮೇಲೆ ಶಿಫ್ಟ್ ಆಗುತ್ತೆ. ಸೊ ಅಲ್ಲೇ ಏನಾಯ್ತು ನಮ್ಗೆ ನೋಡಿ, ಈ ಸಿ ಇದೆ, ಸಿಗೆ CN ಬಂದು ಬಾಂಡ್ ಆಯ್ತು. ಈ ಯೆಲ್ಲೋ ಕಲರ್ ಬಾಂಡ್ ಏನಿದೆಯಲ್ಲ ಅದು ಆಕ್ಸಿಜನ್ ಮೇಲೆ ಶಿಫ್ಟ್ ಆಯ್ತು. ಸೊ ಇದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಯ್ತು. ಸೊ ಅದಕ್ಕೆ ನಾವು ಪ್ರೋಟಾನ್ ಅನ್ನ ಆಡ್ ಮಾಡಿದಾಗ ಅಥವಾ ಸ್ವಲ್ಪ ಆಸಿಡ್ ಅನ್ನ ಆಡ್ ಮಾಡಿದಾಗ ಏನಾಯ್ತು, ಈ ಯೆಲ್ಲೋ ಕಲರ್ ಬಾಂಡ್ ಇದೆಯಲ್ಲ, ಈ ಯೆಲ್ಲೋ ಕಲರ್ ಬಾಂಡ್ ಹೋಗ್ಬಿಟ್ಟು ಹೈಡ್ರೋಜನ್ಗೆ ಬಾಂಡ್ ಆಗುತ್ತೆ. ಸೊ ಅವಾಗ ಏನಾಯ್ತು, ಓ ಇದ್ದಿದ್ದು ನೋಡಿ ಯೆಲ್ಲೋ ಕಲರ್ ಬಾಂಡ್ H ಬಾಂಡ್ ಆಯ್ತು. ಸೊ ನಮ್ಗೆ ಏನ್ ಬಂತು, CN ಬಂದ್ ಬಾಂಡ್ ಆಯ್ತು, ಆಮೇಲೆ ಓ ಮೇಲೆ ಬಾಂಡ್ ಯೆಲ್ಲೋ ಕಲರ್ ಬಾಂಡ್ ಬಂತು, ಆ ಬಾಂಡ್ ಹೋಗ್ಬಿಟ್ಟು H ಗೆ ಬಾಂಡ್ ಆಗ್ಬಿಟ್ಟು ನಮ್ಗೆ ಸೈನೋಹೈಡ್ರಿನ್ ಫಾರ್ಮೇಶನ್ ಆಯ್ತು. ಫಸ್ಟ್ ಸ್ಟೆಪ್ ಅಲ್ಲಿ HCN ಓ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ CN ಮೈನಸ್ ಬಂತು. ಆ CN ಮೈನಸ್ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಗೆ ಆಡ್ ಆದಾಗ ಸೊ ನಮ್ಗೆ ಏನ್ ಬಂತು, ಒಂದು ಇಂಟರ್ಮೀಡಿಯೇಟ್ ಬಂತು. ಆ ಇಂಟರ್ಮೀಡಿಯೇಟ್ ಗೆ ನಾವು ಒಂದು ಪ್ರೋಟಾನ್ ಅನ್ನ ಆಡ್ ಮಾಡಿದಾಗ ನಮ್ಗೆ ಸೈನೋಹೈಡ್ರಿನ್ ಬಂತು. ತುಂಬಾ ತುಂಬಾ ಸಿಂಪಲ್ ಮೆಕಾನಿಸಮ್ ಮಕ್ಕಳ. ಸೊ ಆಮೇಲೆ ನಾವು ವ್ಯಾಲ್ಯೂಯೇಷನ್ಸ್ ಎಲ್ಲ ನೋಡ್ತಾ ಇರ್ತೀವಿ, 10ರಲ್ಲಿ ಸುಮಾರು 6ರಿಂದ 7 ಜನ ಒಂದು ಬಿಗ್ ಮಿಸ್ಟೇಕ್ಸ್ ಅನ್ನ ಮಾಡ್ತೀರಾ. ಏನಂದ್ರೆ ಈ ಮೈನಸ್ ಅನ್ನ ಬಿಟ್ಟು ಬಿಡ್ತೀರಾ ನೀವು. ಸೊ ಅವಾಗ ಏನಾಗುತ್ತೆ, ಎಲ್ಲನೂ ಬರ್ದಿರ್ತೀರಾ, ಆ ಮೈನಸ್ ಅನ್ನ ಬಿಟ್ಟಿದ್ದಕ್ಕೆ ನಿಮ್ಗೆ 0 ಮಾರ್ಕ್ಸ್ ಬಂದ್ಬಿಡುತ್ತೆ ಅಲ್ಲಿ. ಸೊ ಹಾಗಾಗಿ ನೆನ್ಪಿಟ್ಕೊಂಡು ಈ ಮೈನಸ್ ಗಳನ್ನ ಬರೀರಿ. ಹಾಗೇನೆ ಈ H ಮೇಲೆ ಪ್ಲಸ್ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಅಡಿಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್. ನೋಡಿ ಮಕ್ಕಳ, ಆಲ್ಡಿಹೈಡ್ಸ್ ಕೀಟೋನ್ಸ್ಗೆ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್ ಅನ್ನ ನಾವು ಆಡ್ ಮಾಡಿದಾಗ ಸೊ ಏನು HSO3 ಗ್ರೂಪ್ ಏನಿದೆಯಲ್ಲ ಅದು ಕಾರ್ಬನ್ಗೆ ಬಂದು ಬಾಂಡ್ ಆಗುತ್ತೆ. ಸೊ ಈ O ಮೈನಸ್ ಈ ಬಾಂಡ್ ಏನಿದೆಯಲ್ಲ ಆಕ್ಸಿಜನ್ ಮೇಲೆ ಶಿಫ್ಟ್ ಆಗುತ್ತೆ. ಸೊ ಅಲ್ಲಿಗೆ ಈ Na ಬಂದು ಬಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೋಟಾನ್ ಟ್ರಾನ್ಸ್ಫರ್ ಆದಾಗ ಅಂದ್ರೆ ಇಲ್ಲಿರ H ಇಲ್ಲಿಗೆ ಹೋಗುತ್ತೆ, ಇಲ್ಲಿರ Na ಇಲ್ಲಿಗೆ ಬರುತ್ತೆ. ಸೊ ಅವಾಗ ನಮ್ಗೆ ಈ ಪ್ರಾಡಕ್ಟ್ ಬರುತ್ತೆ. ಸೊ ಅಡಿಷನ್ ಆಫ್ ಆಲ್ಕೋಹಾಲ್ಸ್ ಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಸೊ ಇಲ್ಲಿ ಫಸ್ಟ್ ಆಲ್ಡಿಹೈಡ್ಸ್ ಗೆ ನಾವು ಆಲ್ಕೋಹಾಲ್ಸ್ ಅನ್ನ ಆಡ್ ಮಾಡಿದಾಗ ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗ್ಬಿಟ್ಟು ಈ OR ಬಂದ್ಬಿಟ್ಟು ಇಲ್ಲಿಗೆ ಬಾಂಡ್ ಆಗುತ್ತೆ ಕಾರ್ಬೋನಿಗೆ. ಸೊ ನೆಕ್ಸ್ಟ್ ಈ ಬಾಂಡ್ ಏನಿದೆಯಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಅಲ್ಲಿಗೆ H ಬರುತ್ತೆ. ನೋಡಿ ಯೆಲ್ಲೋ ಕಲರ್ ಇರ್ತಕ್ಕಂಥ OR ಸೊ ಇಲ್ಲಿಗೆ ಬಂದು ಬಾಂಡ್ ಆಗಿದೆ. ನೆಕ್ಸ್ಟ್ ಇಲ್ಲಿರೋ ಬಾಂಡ್ ಈ ಕಡೆ ಶಿಫ್ಟ್ ಆಗ್ಬಿಟ್ಟು ಅಲ್ಲಿ H ಬಾಂಡ್ ಆಗಿದೆ. ಸೊ ನಮ್ಗೆ ಏನ್ ಬಂದಿದೆ, ಹೀಮಿ ಅಸಿಟಾಲ್ ಬರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ 1 more ಆಲ್ಕೋಹಾಲ್ ಅನ್ನ ಆಡ್ ಮಾಡಿದಾಗ ಸೇಮ್ ಇಲ್ಲಿಗೆ ಬಾಂಡ್ ಬ್ರೇಕ್ ಆಗುತ್ತೆ. ಈ OR ಬಂದ್ಬಿಟ್ಟು ಸೊ ಈ ಕಾರ್ಬನ್ಗೆ ಬಾಂಡ್ ಆಗುತ್ತೆ. ಸೊ ಈ OH ಹೊರಗಡೆ ಹೋಗುತ್ತೆ. ಸೊ ನಮ್ಗೆ ಅವಾಗ ಅಸಿಟಾಲ್ ಬರುತ್ತೆ. ಅಂದ್ರೆ ಆಲ್ಡಿಹೈಡ್ಗೆ 2 ಮೋನೋಹೈಡ್ರಿಕ್ ಆಲ್ಕೋಹಾಲ್ಸ್ಗಳು ಸೊ ಆಡ್ ಆಗ್ಬಿಟ್ಟು ನಮ್ಗೆ ಅಸಿಟಾಲ್ ಬರುತ್ತೆ. ಸೊ ಅಂದ್ರೆ ಆಲ್ಡಿಹೈಡ್ಸ್ಗೆ ನಾವು ಆಲ್ಕೋಹಾಲ್ಸ್ ಅನ್ನ ಆಡ್ ಮಾಡಿದಾಗ ಸೊ ನಮ್ಗೆ ಹೀಮಿ ಅಸಿಟಾಲು ಮತ್ತೆ ಅಸಿಟಾಲ್ ಬರುತ್ತೆ. ಸೊ ಬಟ್ ಕೀಟೋನ್ಸ್ಗಳು ಮಾನೋಹೈಡ್ರಿಕ್ ಆಲ್ಕೋಹಾಲ್ಸ್ ಜೊತೆ ರಿಯಾಕ್ಟ್ ಆಗಲ್ಲ. ಸೊ ಹಾಗಾಗಿ ನಾವು ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಜೊತೆ ಕೀಟೋನ್ಸ್ ಅನ್ನ ರಿಯಾಕ್ಟ್ ಮಾಡಿದಾಗ ಸೊ ಡೈಹೈಡ್ರಿಕ್ ಆಲ್ಕೋಹಾಲ್ ಅಂದ್ರೆ CH2OH ಇದು ಇಥೈಲಿನ್ ಗ್ಲೈಕಾಲ್. ಸೊ ನೋಡಿ CH2OH ಈ ರೀತಿ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಸೊ ಇದನ್ನ ರಿವರ್ಸ್ ಉಲ್ಟಾ ಮಾಡಿ ಬರ್ದಿದ್ದೇನೆ. ಸೊ ಅಲ್ಲಿ ಕೀಟೋನ್ಗೆ ನಾವು ಇಥೈಲಿನ್ ಗ್ಲೈಕಾಲ್ ಅನ್ನ ಆಡ್ ಮಾಡಿದಾಗ ಸೊ ಈ ಡಬಲ್ ಬಾಂಡ್ O H2 ಆಗಿ ಹೊರಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಈ ಬಾಂಡ್ ಬಂದ್ಬಿಟ್ಟು ಇಲ್ಲಿಗೆ ಬಾಂಡ್ ಆಗುತ್ತೆ, ಈ ಬಾಂಡ್ ಬಂದ್ಬಿಟ್ಟು ಇಲ್ಲಿಗೆ ಬಾಂಡ್ ಆಗುತ್ತೆ. ಸೊ ಈಗ ನಮ್ಗೆ ಬರ್ತಕ್ಕಂಥದ್ದು ಏನಾಗಿದೆ, ಇಥೈಲಿನ್ ಗ್ಲೈಕಾಲ್ ಕೀಟಾಲ್ ಬರುತ್ತೆ ನಮಗೆ. ನೆಕ್ಸ್ಟ್ ಅಡಿಷನ್ ಆಫ್ ಅಮೋನಿಯಾ ಅಂಡ್ ಇಟ್ಸ್ ಡೆರಿವೇಟಿವ್. ಸೊ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿ ಒಂದು ಜನರಲ್ ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ Z = H OH NH2 ಈ ರೀತಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈ Z ಜಾಗಕ್ಕೆ ನಾವು H ಹಾಕಿದಾಗ ಏನಾಗುತ್ತೆ, NH2 ಈ ಒಂದು H NH3 ಅಮೋನಿಯಾ ಆಗುತ್ತೆ. ಸೊ ನಮ್ಗೆ ಬರ್ತಕ್ಕಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಸೊ ಇಲ್ಲಿ C⁻NH ಇದ್ರೆ ಅದು ಇಮೈನ್ ಆಗಿರುತ್ತೆ. ಸೊ ಅಂದ್ರೆ ಎಲ್ಲ ಅಮೈನ್ ಅನ್ನ ತಗೊಂಡ್ರೆ ಸೊ ಇಲ್ಲಿ ನಮ್ಗೆ ಬರ್ತಕ್ಕಂಥ ಪ್ರಾಡಕ್ಟ್ ಇಮೈನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಆ Z ಜಾಗಕ್ಕೆ ನಾವು R ಹಾಕಿದಾಗ RNH2 ಆಗುತ್ತೆ, ಅಂದ್ರೆ ಅಮೈನ್ ಆಗುತ್ತೆ. ಸೊ ಅಂದ್ರೆ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ಗೆ ಅಮೈನ್ ಅನ್ನ ಆಡ್ ಮಾಡಿದಾಗ ಸೊ ನಮ್ಗೆ ಬರ್ತಕ್ಕಂಥ ಪ್ರಾಡಕ್ಟ್ ಸಬ್ಸ್ಟಿಟ್ಯೂಟೆಡ್ ಇಮೈನ್ ಆಗಿರುತ್ತೆ. ಸೊ ಇದೇ ರೀತಿ Z ಜಾಗಕ್ಕೆ ನಾವು OH ಅನ್ನ ಹಾಕಿದಾಗ ಇದನ್ನ ನಾವು ಹೈಡ್ರಾಕ್ಸಿಲ್ ಅಮೈನ್ ಅಂತ ಕರಿತೀವಿ. ಸೊ ನಮ್ಗೆ ಇಲ್ಲಿ Z ಜಾಗಕ್ಕೆ OH ಬಂದಾಗ ಏನಾಗುತ್ತೆ ನಮಗೆ, ಸೊ ಅದು ಆಕ್ಸೈಮ್ ಆಗಿರುತ್ತೆ. ಸೊ ಈ ರೀತಿ ಒಂದು ಚಾರ್ಟ್ ಇದೆ, ಆ ಚಾರ್ಟ್ ಅನ್ನ ನೋಡಿ ಒಂದು ಫೈನಲ್ ಪ್ರಾಡಕ್ಟ್ಸ್ ಅನ್ನ ಅಷ್ಟೇ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮ್ಗೆ ರಿಯಾಕ್ಷನ್ ಬರೀರಿ ಅಂತ ಕೇಳೋದಿಲ್ಲ ಸಾಧ್ಯ ಆದಷ್ಟು.
ಬಟ್ ಪ್ರಾಡಕ್ಟ್ ಯಾವುದು ಅಂತ 1 ಮಾರ್ಕಿಗೆ ಕೇಳ್ಬೋದು. ಸೊ ನೋಟ್ಸ್ ಅಲ್ಲಿದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ರಿಡಕ್ಷನ್ ಟು ಹೈಡ್ರೋಕಾರ್ಬನ್ಸ್ ಅಂದ್ರೆ ಆಲ್ಡಿಹೈಡ್ಸ್ ಕೀಟೋನ್ಸ್ ಅನ್ನ ಹೈಡ್ರೋಕಾರ್ಬನ್ ಆಗಿ ಹೇಗೆ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಅಂತ. ಸೊ ಇಲ್ಲಿ ಇಂಪಾರ್ಟೆಂಟ್ 2 ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ ಮಕ್ಕಳ. ಒಂದು ಕ್ಲೆಮೆನ್ಸನ್ ರಿಡಕ್ಷನ್, ಇನ್ನೊಂದು ವುಲ್ಫ್ ಕಿಸ್ನರ್ ರಿಡಕ್ಷನ್. ಸೊ ಇಲ್ಲಿ ಕ್ಲೆಮೆನ್ಸನ್ ರಿಡಕ್ಷನ್ಸ್ ಅಲ್ಲಿ ಆಲ್ಡಿಹೈಡ್ಸ್ ಕೀಟೋನ್ಸ್ ಅನ್ನ ಜಿಂಕ್ ಅಮಲ್ಗಮ್ ಇನ್ ಪ್ರೆಸೆನ್ಸ್ ಆಫ್ HCl ಅಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಆಲ್ಕೇನ್ ಬರುತ್ತೆ. ಸೊ ಇಲ್ಲಿ ವುಲ್ಫ್ ಕಿಸ್ನರ್ ರಿಡಕ್ಷನ್ಸ್ ಅಲ್ಲಿ ನಾವು ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಅನ್ನ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಸೊ ಈ ಈ H2 ಆಗಿ ಹೊರಗಡೆ ಹೋಗುತ್ತೆ. ಸೊ ಏನ್ ಡಬಲ್ ಬಾಂಡ್ ಇದೆಯಲ್ಲ ಅದು ನೈಟ್ರೋಜನ್ಗೆ ಬಾಂಡ್ ಆಗ್ಬಿಟ್ಟು ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಸೊ ಇದಕ್ಕೆ ನಾವು KOH ಮತ್ತೆ ಇಥಲಿನ್ ಗ್ಲೈಕೋಲ್ ಅನ್ನ ಹಾಕ್ಬಿಟ್ಟು ಹೀಟ್ ಮಾಡಿದಾಗ ನಮಗೆ ಇಲ್ಲಿ ಆಲ್ಕೇನ್ ಬರುತ್ತೆ. ಸೊ ಇಲ್ಲಿ ನೋಡಿ ಕ್ಲೆಮೆನ್ಸನ್ ರಿಡಕ್ಷನ್ ಮತ್ತೆ ವುಲ್ಫ್ ಕಿಸ್ನರ್ ರಿಡಕ್ಷನ್ ಎರಡರಲ್ಲೂ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸೇ ಇದೆ. ಸೊ ಇಲ್ಲಿ ಫೈನಲ್ ಪ್ರಾಡಕ್ಟ್ಸ್ ಅಷ್ಟೇನೆ ಆಲ್ಕೇನ್ಸ್ ಬಂದಿದೆ ನೋಡಿ, ಸೇಮ್ ಇದೆ. ಸೊ ಬಟ್ ಇಲ್ಲಿ ರಿಯಾಕ್ಟೆಂಟ್ಸ್ ಚೇಂಜ್ ಆಗಿದೆ. ಸೊ ಇವೆರಡು ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್, ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ನೋಡ್ಕೊಳ್ಳಿ. ಸೊ ಇಲ್ಲಿ ಕೆಲವು ಟೈಮ್ ಕ್ಲೆಮೆನ್ಸನ್ ರಿಡಕ್ಷನ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಕೇಳ್ತಾರೆ, ಅಥವಾ ವುಲ್ಫ್ ಕಿಸ್ನರ್ ರಿಡಕ್ಷನ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಕೇಳ್ತಾರೆ. ಸೊ ಒನ್ ಮೋರ್ ಡಿಫರೆನ್ಸ್, ಇದು ಅಸಿಡಿಕ್ ಮೀಡಿಯಂ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಸೊ ಇದು ಬೇಸಿಕ್ ಮೀಡಿಯಂ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಸೊ ಇಲ್ಲಿ ಇಥಲಿನ್ ಗ್ಲೈಕಾಲ್ ಅನ್ನ ಸಾಲ್ವೆಂಟ್ ಆಗಿ ತಗೊಂಡಿದ್ದಾರೆ. ಸೊ ಇದು ಹೈ ಬಾಯ್ಲಿಂಗ್ ಸಾಲ್ವೆಂಟ್, ಹಾಗಾಗಿ ಹೀಟ್ ಮಾಡಿದ್ರು ಸಾಲ್ವೆಂಟ್ ಏನು ಆಗ್ಬಾರ್ದಂತ ಸೊ ಇಲ್ಲಿ ಇಥಲಿನ್ ಗ್ಲೈಕಾಲ್ ಅನ್ನ ತಗೊಂಡಿದ್ದಾರೆ. ಸೊ ಇವೆರಡಕ್ಕೂ ಸ್ಟೇಟ್ಮೆಂಟ್ ಅನ್ನ ಬರೀರಿ 2 marks ಗೆ ಕೇಳಿದ್ರೆ. ಸೊ ವೆನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ರಿಯಾಕ್ಟ್ಸ್ ವಿತ್ ಜಿಂಕ್ ಅಮಲ್ಗಮ್ ಅಥವಾ ZnHg in presence of HCl gives alkane. This reaction is called Clemmensen reduction. So ಇಲ್ಲಿ ವುಲ್ಫ್ ಕಿಸ್ನರ್ ರಿಡಕ್ಷನ್ ಅಲ್ಲಿ so when aldehydes and ketones heated with hydrogen and KOH in presence of high boiling solvent like ethylene glycol gives alkane. This reaction is called ವುಲ್ಫ್ ಕಿಸ್ನರ್ ರಿಡಕ್ಷನ್. ಸೊ ಇವೆರಡು ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಇದೆ, ಸೊ ನೋಡ್ಕೊಳ್ಳಿ. ಸೊ ಮಕ್ಕಳ ಈಗ ನೋಡೋಣ ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಸೊ ಅಂದ್ರೆ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಅನ್ನ ಹೇಗೆ ಡಿಸ್ಟಿಂಗ್ವಿಶ್ ಮಾಡೋದು ಅಂತ. ಸೊ ಅದರಲ್ಲಿ 2 ಟೆಸ್ಟ್ಗಳು ಬರ್ತವೆ. ಸೊ ಒಂದು ಟಾಲನ್ಸ್ ಟೆಸ್ಟ್. ಸೊ ಇಲ್ಲಿ ಟಾಲನ್ಸ್ ಟೆಸ್ಟ್ ಅಲ್ಲಿ ನಾವು ಟಾಲನ್ಸ್ ರಿಯೇಜೆಂಟ್ ಅನ್ನು ಯೂಸ್ ಮಾಡ್ತೀವಿ. ಟಾಲನ್ಸ್ ರಿಯೇಜೆಂಟ್ ಅಂದ್ರೆ ಫ್ರೆಶ್ಲಿ ಪ್ರಿಪೇರ್ಡ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್, ಆಗ್ತಾನೆ ಪ್ರಿಪೇರ್ ಮಾಡಿರ್ತಕ್ಕಂಥ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಅನ್ನು ನಾವು ಟಾಲನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಆಲ್ಡಿಹೈಡ್ಸ್ಗೆ ನಾವು ಟಾಲನ್ಸ್ ರಿಯೇಜೆಂಟ್ ಅನ್ನು ಹಾಕಿದಾಗ ನಮಗೆ ಬ್ರೈಟ್ ಸಿಲ್ವರ್ ಮಿರರ್ ಫಾರ್ಮೇಶನ್ ಆಗುತ್ತೆ. ನಾವು ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಅನ್ನ 2 ಟೆಸ್ಟ್ ಟ್ಯೂಬ್ ಅಲ್ಲಿ ತಗೊಂಡ್ಬಿಟ್ಟು ಸೊ ಎರಡಕ್ಕೂ ನಾವು ಟಾಲನ್ಸ್ ರಿಯೇಜೆಂಟ್ ಅನ್ನು ಹಾಕಿದಾಗ ಸೊ ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ನಮಗೆ ಬ್ರೈಟ್ ಸಿಲ್ವರ್ ಮಿರರ್ ಫಾರ್ಮೇಶನ್ ಆಗುತ್ತಲ್ಲ ಸೊ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಸೊಲ್ಯೂಷನ್ ಆಲ್ಡಿಹೈಡ್ ಆಗಿರುತ್ತೆ. ಸೊ ಮಕ್ಕಳ ಈ ಬ್ರೈಟ್ ಸಿಲ್ವರ್ ಮಿರರ್ ಟೆಸ್ಟ್ ಇದೆಯಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ಸಾಧ್ಯವಾದರೆ ನಿಮ್ಮ ಕಾಲೇಜಲ್ಲಿ ಮಾಡಿ ನೋಡಿ. ಸೊ ಇಲ್ಲ ಅಂದ್ರೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಟೆಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಫೆಲ್ಲಿಂಗ್ಸ್ ಟೆಸ್ಟ್. ಸೊ ಫೆಲ್ಲಿಂಗ್ಸ್ ಟೆಸ್ಟ್ ಅಲ್ಲಿ ನಾವು ಫೆಲ್ಲಿಂಗ್ಸ್ ರಿಯೇಜೆಂಟ್ ಅನ್ನ ಯೂಸ್ ಮಾಡ್ತೀವಿ. ಫೆಲ್ಲಿಂಗ್ಸ್ ರಿಯೇಜೆಂಟ್ ಅಂದ್ರೆ ಫೆಲ್ಲಿಂಗ್ ಸೊಲ್ಯೂಷನ್ ಎ ಮತ್ತೆ ಫೆಲ್ಲಿಂಗ್ ಸೊಲ್ಯೂಷನ್ ಬಿ 2 ಕಾಂಬಿನೇಷನ್ ಆಗಿದೆ. ಸೊ ಫೆಲ್ಲಿಂಗ್ ಸೊಲ್ಯೂಷನ್ ಎ ಅಂದ್ರೆ ಅಕ್ವಿಯಸ್ ಕಾಪರ್ ಸಲ್ಫೇಟ್, ಫೆಲ್ಲಿಂಗ್ ಸೊಲ್ಯೂಷನ್ ಬಿ ಅಂದ್ರೆ ಆಲ್ಕಲೈನ್ ಸೋಡಿಯಂ ಪೊಟಾಷಿಯಂ ಟಾರ್ಟರೇಟು. ಸೊ 2 ಸೇರಿದ್ರೆ ನಮಗೆ ಫೆಲ್ಲಿಂಗ್ಸ್ ರಿಯೇಜೆಂಟ್ ಆಗುತ್ತೆ. ಸೊ ನಾವು ಆಲ್ಡಿಹೈಡ್ಸ್ಗೆ ನಾವು ಫೆಲ್ಲಿಂಗ್ಸ್ ರಿಯೇಜೆಂಟ್ ಅನ್ನು ಹಾಕಿದಾಗ ಸೊ ನಮಗೆ ರೆಡ್ಡಿಶ್ ಬ್ರೌನ್ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಸೊ ಅಂದ್ರೆ 2 ಟೆಸ್ಟ್ ಟ್ಯೂಬ್ ಅಲ್ಲಿ, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಆಲ್ಡಿಹೈಡ್ಸ್, ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಕೀಟೋನ್ಸ್ ಅನ್ನ ತಗೊಂಡು ನಾವು ಫೆಲ್ಲಿಂಗ್ಸ್ ರಿಯೇಜೆಂಟ್ ಅನ್ನು ಹಾಕಿದಾಗ ಸೊ ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ನಮಗೆ ರೆಡ್ಡಿಶ್ ಬ್ರೌನ್ ಪ್ರಿಸಿಪಿಟೇಟ್ ಬಂದಿರುತ್ತೋ ಸೊ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಇರ್ತಕ್ಕಂಥದ್ದು ಆಲ್ಡಿಹೈಡ್ ಆಗಿರುತ್ತೆ. ಸೊ ಇಲ್ಲಿ ರೆಡ್ಡಿಶ್ ಬ್ರೌನ್ ಪ್ರಿಸಿಪಿಟೇಟ್ ಅಂದ್ರೆ ಅದು ಕ್ಯುಪ್ರಸ್ ಆಕ್ಸೈಡ್ ಆಗಿರುತ್ತೆ, ಅಂದ್ರೆ Cu2O. ಸೊ ಇಲ್ಲಿ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್, ಆರೋಮ್ಯಾಟಿಕ್ ಆಲ್ಡಿಹೈಡ್ ಡು ನಾಟ್ ಗಿವ್ ದಿಸ್ ಟೆಸ್ಟ್. ಆರೋಮ್ಯಾಟಿಕ್ ಆಲ್ಡಿಹೈಡ್ಸ್ಗಳು ಈ ಫೆಲ್ಲಿಂಗ್ಸ್ ಟೆಸ್ಟ್ ಅನ್ನ ಕೊಡೋದಿಲ್ಲ. ಸೊ ಮಕ್ಕಳೇ ನಿಮ್ಗೆ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲೂ ವೈವಾದಲ್ಲಿ ಕೇಳ್ಬೋದು. ಸೊ ಆಮೇಲೆ CET ನೀಟ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ 1 marks ಗೆ ಫೆಲ್ಲಿಂಗ್ ಸೊಲ್ಯೂಷನ್ ಎ ಅಂದ್ರೆ ಏನು, ಫೆಲ್ಲಿಂಗ್ ಸೊಲ್ಯೂಷನ್ ಬಿ ಅಂದ್ರೆ ಏನು, ಟಾಲನ್ಸ್ ರಿಯೇಜೆಂಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ನೀಟಾಗಿ ಸ್ವಲ್ಪ ನೋಡ್ಕೊಳ್ಳಿ. ಸೊ ಮಕ್ಕಳ 1 more ಇಂಪಾರ್ಟೆಂಟ್ ರಿಯಾಕ್ಷನ್ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಸೊ ಇದು ನೇಮ್ ರಿಯಾಕ್ಷನ್ ಆಗಿದೆ. ಸೊ ಯಾವಾಗ ನಾವು ಕೀಟೋನ್ಸ್ ಅಂದ್ರೆ ಸೊ ಕೀಟೋನ್ಸ್ ಅಲ್ಲಿ C ಡಬಲ್ ಬಾಂಡ್ O CH3 ಗ್ರೂಪ್ ಇರಬೇಕು. ಸೊ ಅಂತ ಕೀಟೋನ್ಸ್ ಅನ್ನ ನಾವು ಸೋಡಿಯಂ ಹೈಪೋಹ್ಯಾಲೈಡ್ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಅಥವಾ NaOH ಇನ್ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಆದ್ರೂ ಆಗ್ಬೋದು.
ಸೊ ರಿಯಾಕ್ಟ್ ಮಾಡಿದಾಗ ನಮಗೆ ಸೊ ಇಲ್ಲಿ ಹ್ಯಾಲೋ ಫಾರ್ಮೇಶನ್ ಆಗುತ್ತೆ CH3 ಅಂಡ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಅಲ್ಲಿ ಇಲ್ಲಿ ಹ್ಯಾಲೋ ಫಾರ್ಮೇಶನ್ ಆಗೋದ್ರಿಂದ ಸೊ ಈ ರಿಯಾಕ್ಷನ್ ಅನ್ನು ನಾವು ಹ್ಯಾಲೋ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಎಕ್ಸ್ ಅಂದ್ರೆ Cl ಆಗಿರ್ಬೋದು, Br ಆಗಿರ್ಬೋದು, I ಆಗಿರ್ಬೋದು. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ Cl ಇದ್ರೆ CHCl3 ನಾವು ಕ್ಲೋರೋಫಾರ್ಮ್ ಅಂತ ಕರಿತೀವಿ, CHBr3 ನಾವು ಬ್ರೋಮೋಫಾರ್ಮ್ ಅಂತ ಕರಿತೀವಿ, CHI3 ನಾವು ಅಯೋಡೋಫಾರ್ಮ್ ಅಂತ ಕರಿತೀವಿ. ಕ್ಲೋರೋಫಾರ್ಮ್ ಗೊತ್ತಿದೆ ನಿಮ್ಗೆ. ಸೊ ಮೊದ್ಲು ಇದನ್ನ ಅನಸ್ಥೆಟಿಕ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಮಕ್ಕಳ ಈಗ ನೋಡೋಣ ತುಂಬಾ ಇಂಪಾರ್ಟೆಂಟ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಸೊ ಅದಕ್ಕಿಂತ ಮುಂಚೆ ನಾವು ಆಲ್ಫಾ ಹೈಡ್ರೋಜನ್ ಅಂದ್ರೆ ಏನು, ಬೀಟಾ ಹೈಡ್ರೋಜನ್ ಅಂದ್ರೆ ಏನು ನೋಡೋಣ. ಸೊ ಇಲ್ಲಿ ಕಾರ್ಬನಿಲ್ ಗ್ರೂಪ್ ಇದೆಯಲ್ಲ, ಆ ಕಾರ್ಬನಿಲ್ಗೆ ಗ್ರೂಪಿಗೆ ಬಾಂಡ್ ಆಗಿರ್ತಕ್ಕಂಥ ಕಾರ್ಬನ್ ಅನ್ನ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಅದರ ನೆಕ್ಸ್ಟ್ ಕಾರ್ಬನ್ ಅನ್ನ ಬೀಟಾ ಕಾರ್ಬನ್ ಅಂತ ಕರಿತೀವಿ. ಅದರ ನೆಕ್ಸ್ಟ್ ಕಾರ್ಬನ್ ಅನ್ನ ಗಾಮಾ ಕಾರ್ಬನ್ ಅಂತ ಕರಿತೀವಿ. ಸೊ ಈ ಸೈಡ್ ಅಷ್ಟೇನೆ ಕಾರ್ಬನಿಲ್ ಗ್ರೂಪ್ಗೆ ಬಾಂಡ್ ಆಗಿರ್ತಕ್ಕಂಥ ನೆಕ್ಸ್ಟ್ ಕಾರ್ಬನ್ ಅನ್ನ ಆಲ್ಫಾ ಕಾರ್ಬನ್, ಅದರ ನೆಕ್ಸ್ಟ್ ಕಾರ್ಬನ್ ಅನ್ನ ಬೀಟಾ ಕಾರ್ಬನ್, ಅದರ ನೆಕ್ಸ್ಟ್ ಕಾರ್ಬನ್ ಅನ್ನ ಗಾಮಾ ಕಾರ್ಬನ್ ಅಂತ ಕರಿತೀವಿ. ಸೊ ಇಲ್ಲಿ ಆಲ್ಫಾ ಕಾರ್ಬನ್ ಅಲ್ಲಿ ಹೈಡ್ರೋಜನ್ಸ್ ಇದ್ರೆ ಸ್ವಂತ ಹೈಡ್ರೋಜನ್ಸ್ ಅನ್ನ ನಾವು ಆಲ್ಫಾ ಹೈಡ್ರೋಜನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಇಲ್ಲಿ ಕಾರ್ಬನಿಲ್ ಗ್ರೂಪ್ ಇದೆ. ಸೊ ಕಾರ್ಬನಿಲ್ ಗ್ರೂಪ್ ನೆಕ್ಸ್ಟ್ ಕಾರ್ಬನ್ ಅನ್ನ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಆ ಕಾರ್ಬನ್ಗೆ ಇರ್ತಕ್ಕಂಥ ಹೈಡ್ರೋಜನ್ಸ್ ಅನ್ನ ನಾವು ಆಲ್ಫಾ ಹೈಡ್ರೋಜನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಅಷ್ಟೇನೆ ಕಾರ್ಬನಿಲ್ ಗ್ರೂಪ್ ನೆಕ್ಸ್ಟ್ ಕಾರ್ಬನ್ ಅನ್ನ ನಾವು ಆಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ಅದಕ್ಕಿರ್ತಕ್ಕಂಥ ಹೈಡ್ರೋಜನ್ಸ್ ಅನ್ನ ನಾವು ಆಲ್ಫಾ ಹೈಡ್ರೋಜನ್ಸ್ ಅಂತ ಕರಿತೀವಿ. ಸೊ ಬಟ್ ಕಾರ್ಬನಿಲ್ ಗ್ರೂಪ್ಗೆ ಡೈರೆಕ್ಟ್ ಆಗಿ ಬಾಂಡ್ ಆಗಿರ್ತಕ್ಕಂಥ ಈ ಹೈಡ್ರೋಜನ್ ಅನ್ನ ನಾವು ಆಲ್ಫಾ ಹೈಡ್ರೋಜನ್ ಅಂತ ಕರೆಯೋದಿಲ್ಲ. ಸೊ ಇಲ್ಲಿ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಲ್ಲಿ ಯಾವ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಅಲ್ಲಿ ಆಲ್ಫಾ ಹೈಡ್ರೋಜನ್ಸ್ ಇದೆಯೋ ಸೊ ಆ ಒಂದು ಆಲ್ಡಿಹೈಡ್ಸ್ ಕೀಟೋನ್ಸ್ ಮಾತ್ರ ಇಲ್ಲಿ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ, ಸೊ ಯಾಕೆ ಈ ಆಲ್ಡಿಹೈಡ್ ಮತ್ತೆ ಈ ಕೀಟೋನ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ಸ್. ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಇದ್ರೆ ಮಾತ್ರ ಸೊ ಅದು ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಯಾಕೆ ಆಲ್ಫಾ ಹೈಡ್ರೋಜನ್ಸ್ ಇದ್ರೆ ಈ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ಆಲ್ಫಾ ಹೈಡ್ರೋಜನ್ ಅಂತ ಕರ್ಕೊಳ್ಳೋಣ. ಸೊ ಇಲ್ಲಿ ಕಾರ್ಬನಿಲ್ ಗ್ರೂಪ್ ಅಲ್ಲಿ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ ಈ ಕಾರ್ಬನ್ ಸುತ್ತ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ನೆಲ್ಲ ಆ ಕಡೆ ತಗೊಂಡಾಗ ಈ ಕಾರ್ಬನ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗುತ್ತೆ. ಸೊ ಈ ಕಾರ್ಬನ್ ಏನ್ ಮಾಡುತ್ತೆ, ಸೊ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಡೆನ್ಸಿಟಿನ ಅದ್ರ ಕಡೆ ತಗೊಂಡಾಗ ಈ ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಧ್ಯೆ ಇರ್ತಕ್ಕಂಥ ಬಾಂಡ್ ತುಂಬಾ ವೀಕ್ ಆಗುತ್ತೆ. ಸೊ ವೀಕ್ ಆಗ್ತಾ ಇದೆ ಅಂದ್ರೆ ಈಸಿಯಾಗಿ H+ ಆಗಿ ಹೊರಗಡೆ ಬರುತ್ತೆ. ಸೊ ನಿಮ್ಗೆ ಗೊತ್ತಿದೆ ಯಾವೊಂದು ಕೆಮಿಕಲ್ಸ್ ಅಲ್ಲಿ H+ ಆಗಿ ಹೊರಗಡೆ ಬರ್ತಾ ಇದೆಯಲ್ಲೋ ಸೊ ಅದು ಆಸಿಡ್ ಅಂತ ಕರಿತೀವಿ. ಸೊ ಇಲ್ಲಿ ಇದು ಕಾರ್ಬನಿಲ್ ಗ್ರೂಪ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ ಆಗಿರೋದ್ರಿಂದ ಸೊ ಇಲ್ಲಿ ಹೈಡ್ರೋಜನ್ಗೆ ಅಸಿಡಿಕ್ ನೇಚರ್ ಬರುತ್ತೆ. ಸೊ ಯಾವಾಗ ಅಸಿಡಿಕ್ ನೇಚರ್ ಬರುತ್ತೋ ಸೊ ನಾವು ಜಸ್ಟ್ ಒಂದು ಬೇಸ್ ಅನ್ನ ಹಾಕ್ಬಿಟ್ಟಾಗ ಆ ಹೈಡ್ರೋಜನ್ ಹೊರಗಡೆ ಹೋಗುತ್ತೆ. ಸೊ ಇಲ್ಲಿ ನೋಡೋಣ ಫಸ್ಟ್ ಈ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಸೊ ಇಲ್ಲಿ OH- ಇದೆ. ಸೊ ಇದು ಆಲ್ಫಾ ಹೈಡ್ರೋಜನ್ ಆಟಮ್, ಇದು ಅಸಿಡಿಕ್ ನೇಚರ್ ಜಾಸ್ತಿ ಇದೆ. ಸೊ ಈ OH- ಅಂದ್ರೆ NaOH ಅಥವಾ BaOH ಟ್ವೈಸ್ ಯಾವ್ದಾದ್ರು ಹಾಕಿದಾಗೂ ನಮಗೆ OH- ಜನರೇಟ್ ಆಗುತ್ತೆ. ಸೊ ಈ OH- ಏನ್ ಮಾಡುತ್ತೆ, ಈ H ಅನ್ನ ತಗೊಂಡು H2 ಆಗಿ ಹೊರಗಡೆ ಹೋಗ್ಬಿಡುತ್ತೆ. ಓಕೆ, ಸೊ ಅವಾಗ ಏನಾಯ್ತು, ಈ H ಹೊರಗಡೆ ಹೋಗ್ಬಿಡುತ್ತೆ H2 ಆಗಿ. ಈ ಬಾಂಡ್ ಏನಾಗುತ್ತೆ, ಸೊ ಈ ಕಾರ್ಬನಿಗೆ ಬಂದು ಬಾಂಡ್ ಆಗುತ್ತೆ. ಸೊ ಅವಾಗ ಏನಾಯ್ತು, ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಯ್ತು. ಸೊ ಇಲ್ಲಿಗೆ ಏನಾಯ್ತು, ಒಂದು ಹೈಡ್ರೋಜನ್ ಬರುತ್ತೆ. ಸೊ ಇದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ. CH3 ಇದೆ, ನೆಕ್ಸ್ಟ್ COH, H, ಅದಕ್ಕೆ CH2, ನೆಕ್ಸ್ಟ್ C∼H. ಸೊ ಇದೇ ಇದನ್ನ ನಾನು ಇಲ್ಲಿ ಈ ರೀತಿ ಬರ್ದಿದ್ದೀನಿ ಅಷ್ಟೇ. ಇದನ್ನ ಸ್ಟ್ರೈಟ್ ಮಾಡಿ ಬರ್ದಿದ್ದೇನೆ ನೋಡಿ. CH3, CHOH, ನೆಕ್ಸ್ಟ್ CH2, ನೆಕ್ಸ್ಟ್ C∼OH. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಒಂದು H, ಇಲ್ಲಿ OH ಹೀಟ್ ಮಾಡಿದಾಗ H2 ಆಗಿ ಹೊರಗಡೆ ಹೋಗ್ಬಿಟ್ಟು ನಮಗೆ ಸೊ ಅಲ್ಲಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಬರುತ್ತೆ. ಸೊ ಈಗ ನೋಡೋಣ, ಸೊ ಯಾವಾಗ ನಾವು 2 ಮಾಲಿಕ್ಯೂಲ್ಸ್ ಆಫ್ ಆಲ್ಡಿಹೈಡ್ ಅನ್ನ ಇಂಪ್ರೆನ್ಸ್ ಆಫ್ ಡೈಲ್ಯೂಟ್ NaOH ಜೊತೆ ನಾವು ರಿಯಾಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇರಬೇಕು. ಸೊ ರಿಯಾಕ್ಟ್ ಮಾಡಿದಾಗ ಸೊ ಒಂದು ಆಲ್ಡಿಹೈಡ್ ಅಲ್ಲಿ OH ಜೊತೆ ಹೊರಗಡೆ ಹೋಗ್ಬಿಟ್ಟು CH2- ಫಾರ್ಮೇಶನ್ ಆಗ್ಬಿಟ್ಟು ಅದು ಇನ್ನೊಂದು ಆಲ್ಡಿಹೈಡ್ಗೆ ಹೋಗಿ ಬಾಂಡ್ ಆಗ್ಬಿಟ್ಟು ನಮಗೆ ಈ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಇದನ್ನ ಆಲ್ಡಾಲ್ ಅಂತ ಕರಿತೀವಿ. ಸೊ ಇದನ್ನ ಆಲ್ಡಾಲ್ ಅಂತ ಯಾಕೆ ಕರಿತೀವಿ ಅಂದ್ರೆ ನೋಡಿ, ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ಮತ್ತೆ ಆಲ್ಕೋಹಾಲ್ ಗ್ರೂಪ್ ಇದೆ. ಆಲ್ಡ್ ಅಂದ್ರೆ ಆಲ್ಡಿಹೈಡ್,
ಓ ಎಲ್ ಅಂದ್ರೆ ಆಲ್ಕೋಹಾಲ್. ಸೊ ಎರಡೂ ಗ್ರೂಪ್ ಇರೋದ್ರಿಂದ ಸೊ ಇದನ್ನ ನಾವು ಆಲ್ಡಾಲ್ ಅಂತ ಕರಿತೀವಿ. ಸೊ ಇದನ್ನ ಹೀಟ್ ಮಾಡಿದಾಗ ಈ ಓ ಎಚ್ ಇದ್ರಲ್ಲೊಂದು H2 ಆಗಿ ಹೊರಗಡೆ ಹೋಗುತ್ತೆ. ಎಲಿಮಿನೇಷನ್ ರಿಯಾಕ್ಷನ್ಸ್ ನೋಡಿದಿರ ನೀವು, H2 ಆಗಿ ಹೊರಗಡೆ ಹೋಗುತ್ತೆ. ಸೊ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟು ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಸೊ ಇದನ್ನ ನಾವು ಬ್ಯೂಟ್ ಟು ಈನಾಲ್ ಅಂತ ಕರಿತೀವಿ. ಎಲ್ ಅಂದ್ರೆ ಆಲ್ಡಿಹೈಡ್ ಅಂತ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಎರಡು ಆಲ್ಡಿಹೈಡ್ ತಗೊಂಡಿದೀವಿ, ಅದೇ ಜಾಗದಲ್ಲಿ ಇಲ್ಲಿ ಎರಡು ಕೀಟೋನ್ಸ್ ಅನ್ನ ತಗೊಳ್ತೀನಿ. ಎರಡು ಕೀಟೋನ್ಸ್ ತಗೊಂಡ್ರೆ ಇಲ್ಲಿ ಅಷ್ಟೇನೆ. ಸೊ ಇಲ್ಲಿ H ಜಾಗದಲ್ಲಿ ಏನಾಗುತ್ತೆ, ಇಲ್ಲಿ CH3 ಬರುತ್ತೆ. ಇಲ್ಲಿ H ಜಾಗದಲ್ಲಿ ಏನಾಗುತ್ತೆ, CH3 ಬರುತ್ತೆ. ಸೊ ಇಲ್ಲಿ H ಜಾಗದಲ್ಲಿ ಏನಾಯ್ತು, ಅದೇ ಇಲ್ಲಿಗೆ ಶಿಫ್ಟ್ ಆಗುತ್ತೆ. CH3 COH CH3 C ಸಿಂಗಲ್ ಬಾಂಡ್ CH2 C ಡಬಲ್ ಬಾಂಡ್ O, H ಜಾಗದಲ್ಲಿ CH3 ತಗೊಂಡಿದೀವಿ ನಾವು. ಸೊ ಇದೇ ಪ್ರಾಡಕ್ಟ್ ಬಂತು. ಸೊ ಎರಡು ಕೀಟೋನ್ಸ್ ಅಲ್ಲಿ ಒಂದು ಕೀಟೋನು OH ಮೈನಸ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಹೊರಗಡೆ ಹೋಗುತ್ತೆ. ಸೊ ಅದು ಹೋಗ್ಬಿಟ್ಟು ಇನ್ನೊಂದು ಕೀಟೋನ್ಗೆ ಬಾಂಡ್ ಆಗ್ಬಿಟ್ಟು ನಮಗೆ ಈ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಇದನ್ನ ನಾವು ಕೀಟಾಲ್ ಅಂತ ಕರಿತೀವಿ. ಸೊ ಯಾಕೆಂದ್ರೆ ಇಲ್ಲಿ ಕೀಟೋನಿಕ್ ಗ್ರೂಪ್ ಇದೆ ಮತ್ತೆ ಆಲ್ಕೋಹಾಲಿಕ್ ಗ್ರೂಪ್ ಇದೆ, ಹಾಗಾಗಿ ಕೀಟಾಲ್ ಅಂತ ಕರಿತೀವಿ. ಸೊ ಇದನ್ನ ನಾವು ಹೀಟ್ ಮಾಡಿದಾಗ ಈ OH ಮತ್ತೆ ಈ H2 ಆಗಿ ಹೊರಗಡೆ ಹೋಗುತ್ತೆ. ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟು ನಮಗೆ ಸೊ ಈ ಪ್ರಾಡಕ್ಟ್ ಬರುತ್ತೆ ನೋಡಿ. ಸೊ ಇದನ್ನ ಆಲ್ಡಾಲ್ ಅಂತ ಕರಿತೀವಿ, ಇದನ್ನ ಕೀಟಾಲ್ ಅಂತ ಕರಿತೀವಿ. ಸೊ ಬಟ್ ಇವೇನ್ ಫೈನಲ್ ಪ್ರಾಡಕ್ಟ್ ಬಂದಿದೆಯಲ್ಲ ಹೀಟ್ ಆದ್ಮೇಲೆ, ಸೊ ಇವನ್ನ ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ತುಂಬಾ ಸಿಂಪಲ್ ಆಗಿದೆ, ಈಸಿ ಆಗಿದೆ, ನೋಡ್ಕೊಳ್ಳಿ ಮಕ್ಕಳ. ಆಗ್ಲೇ ನೋಡಿದ್ರೆ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್. ಸೊ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅಲ್ಲಿ ಸೇಮ್ ಆಲ್ಡಿಹೈಡ್ಸ್ ಮತ್ತೆ ಸೇಮ್ ಕೀಟೋನ್ಸ್ ಅನ್ನ ಯೂಸ್ ಮಾಡಿದ್ವಿ. ಸೊ ಬಟ್ ಇಲ್ಲಿ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಲ್ಲಿ ಡಿಫ್ರೆಂಟ್ ಆಲ್ಡಿಹೈಡ್ಸ್ ಮತ್ತೆ ಡಿಫ್ರೆಂಟ್ ಕೀಟೋನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬೆನ್ಸಾಲ್ಡಿಹೈಡ್ ಮತ್ತೆ ಬೆನ್ಜೋಫಿನಾನ್ ಅನ್ನ ಯೂಸ್ ಮಾಡಿದೀವಿ. ಸೊ ಯಾವಾಗ ಬೆನ್ಸಾಲ್ಡಿಹೈಡ್ ಮತ್ತೆ ಬೆನ್ಜೋಫಿನಾನ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್ 293 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದಾಗ ನಮಗೆ ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಬರುತ್ತೆ. ಸೇಮ್ ಅದೇ ರೀತಿ ಆಗ್ಲೇ ನೋಡಿದ್ರಲ್ಲ, ಅದೇ ರೀತಿನೇ ರಿಯಾಕ್ಷನ್ ಆಗ್ತಕ್ಕಂಥದ್ದು. ಸೊ ಈ ರಿಯಾಕ್ಷನ್ ಅನ್ನ ನಾವು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಡಿಫ್ರೆಂಟ್ ಆಲ್ಡಿಹೈಡ್ಸ್ ಮತ್ತೆ ಡಿಫ್ರೆಂಟ್ ಕೀಟೋನ್ಸ್ ಅನ್ನ ಯೂಸ್ ಮಾಡಿದಾಗ ಅಂತ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅನ್ನ ನಾವು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ನಮ್ಗೆ ಬರ್ತಕ್ಕಂಥ ಪ್ರಾಡಕ್ಟ್ ಏನಾಗಿದೆ, 1,3 ಡೈಫಿನೈಲ್ ಪ್ರೋಪ್ 2 in 1 ಆಗಿದೆ. ಸೊ ಅಂದ್ರೆ ಈ ಕಡೆಯಿಂದ ನಂಬರಿಂಗ್ ಅನ್ನ ಕೊಟ್ರೆ 1 2 3. ಸೊ ಅಂದ್ರೆ 1 ಮತ್ತೆ 3ನೇ ಕಾರ್ಬನ್ ಅಲ್ಲಿ ಡೈಫಿನೈಲ್ ಗ್ರೂಪ್ ಇದೆ, ಅಂದ್ರೆ 2 ಫಿನೈಲ್ ಗ್ರೂಪ್ ಇದೆ. ನೆಕ್ಸ್ಟ್ 1 2 3 ಪ್ರೋಪ್ 2 in ಅಂದ್ರೆ 2ನೇ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ ಇದೆ. ನೆಕ್ಸ್ಟ್ 1 ಅಂದ್ರೆ ಸೊ 1ನೇ ಕಾರ್ಬನ್ ಅಲ್ಲಿ ಕೀಟೋನ್ ಗ್ರೂಪ್ ಇದೆ ಅಂತ. ಸೊ ಈ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅನ್ನ ತುಂಬಾ ಸರಿ ಕೇಳಿದರೆ, ಸ್ವಲ್ಪ ನೋಡ್ಕೊಳ್ಳಿ ನೀಟಾಗಿ ನೋಡಿ ಮಕ್ಕಳ. ಸೊ ಆಲ್ಡಾಲ್ ಮತ್ತೆ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅನ್ನ ನೋಡಿದ್ರಿ. ಸೊ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರೋದ್ರಿಂದಾನೆ ಆಲ್ಡಾಲ್ ಮತ್ತೆ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಆಯ್ತು. ಸೊ ಬಟ್ ಇಲ್ಲಿ ಯಾವ ಆಲ್ಡಿಹೈಡ್ಸ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರೋದಿಲ್ವೋ, ಸೊ ಅಂತ ಆಲ್ಡಿಹೈಡ್ಸ್ ಮಾತ್ರ ಇಲ್ಲಿ ಏನಾಗುತ್ತೆ, ಕೆನಿಜರೋ ರಿಯಾಕ್ಷನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫಾರ್ಮಾಲ್ಡಿಹೈಡ್ ಅನ್ನ ತಗೊಂಡಿದ್ದೀನಿ, ಸೊ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಇಲ್ಲಿ ಬೆನ್ಸಾಲ್ಡಿಹೈಡ್ ಅನ್ನ ತಗೊಂಡಿದ್ದೀನಿ, ಸೊ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಬಟ್ ಬೆನ್ಸಾಲ್ಡಿಹೈಡ್ ಅಲ್ಲಿ ಆಲ್ಫಾ ಕಾರ್ಬನ್ ಇದೆ, ಸೊ ಬಟ್ ಇಲ್ಲಿ ಯಾವುದೇ ಹೈಡ್ರೋಜನ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಹಾಗಾಗಿ ಇವು ಕೆನಿಜರೋ ರಿಯಾಕ್ಷನ್ ಆಗ್ತವೆ. ಸೊ ಯಾವಾಗ ನಾವು ಫಾರ್ಮಾಲ್ಡಿಹೈಡ್ ಅನ್ನ ಕಾನ್ಸಂಟ್ರೇಟೆಡ್ KOH ಅಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ಮೆಥನಾಲ್ ಮತ್ತೆ ಸೋಡಿಯಂ ಫಾರ್ಮೇಟ್ ಬರುತ್ತೆ. ಸೊ ಈ ರಿಯಾಕ್ಷನ್ ಅನ್ನು ನಾವು ಕೆನಿಜರೋ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್, ಸೊ ಯಾವಾಗ ಬೆನ್ಸಾಲ್ಡಿಹೈಡ್ ಅನ್ನ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ KOH ಅಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ಸೇಮ್ ಮೇಲ್ಗಡೆ ಯಾವ ರೀತಿ ಬಂತು, ಸೊ ಅದೇ ರೀತಿಯಲ್ಲಿ ಆಲ್ಕೋಹಾಲ್ ಮತ್ತೆ ಸೋಡಿಯಂ ಬೆನ್ಸೋಯೇಟ್ ಬರುತ್ತೆ. ಅಂದ್ರೆ ಬೆನ್ಸೈಲ್ ಆಲ್ಕೋಹಾಲ್ ಮತ್ತೆ ಸೋಡಿಯಂ ಬೆನ್ಸೋಯೇಟ್ ಬರುತ್ತೆ. ಸೊ ಈ ರಿಯಾಕ್ಷನ್ಸ್ ಅನ್ನು ನಾವು ಕೆನಿಜರೋ ರಿಯಾಕ್ಷನ್ಸ್ ಅಂತ ಕರಿತೀವಿ. ನಿಮಗೆ ಒಂದು ಕ್ವಶನ್ ಮಾತ್ರ ತುಂಬಾ ಸರಿ ಕೇಳ್ತಾರೆ, ಸೊ ವೈ ಫಾರ್ಮಾಲ್ಡಿಹೈಡ್ ಅಂಡರ್ಗೋಸ್ ಕೆನಿಜರೋ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ನಿಮ್ಮ ಆನ್ಸರ್ ಬಿಕಾಸ್ ಆಬ್ಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್. ಸೊ ಅದೇ ರೀತಿ ವೈ ಬೆನ್ಸಾಲ್ಡಿಹೈಡ್ ಅಂಡರ್ಗೋಸ್ ಕೆನಿಜರೋ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ಅದಕ್ಕೂ ಆನ್ಸರ್ ಇಷ್ಟೇನೆ, ಬಿಕಾಸ್ ಆಬ್ಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್. ಸೊ ಮಕ್ಕಳ, ಈಗ ನೋಡೋಣ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದರಲ್ಲಿ ನೈಟ್ರೇಷನ್ ಆಫ್ ಬೆನ್ಸಾಲ್ಡಿಹೈಡ್. ಸೊ ನಾವು ಬೆನ್ಸಾಲ್ಡಿಹೈಡ್ಗೆ ಸೊ ನೈಟ್ರೇಷನ್ ಅನ್ನ ಮಾಡಿದಾಗ ನಮಗೆ ಎಂ ನೈಟ್ರೋ ಬೆನ್ಸಾಲ್ಡಿಹೈಡ್ ಬರುತ್ತೆ. ಸೊ ಇದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ ನಿಮಗೆ ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ ಬರ್ತಾ ಇತ್ತು. ಸೊ ಇಲ್ಲಿ ಏನಾಗುತ್ತೆ, ಈ ಆಲ್ಡಿಹೈಡ್ ಏನಿದೆಯಲ್ಲ, ಇದು ಆಲ್ಡಿಹೈಡ್ ಗ್ರೂಪ್. ಸೊ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿರೋದ್ರಿಂದ ಸೊ ನಮಗೆ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದಾಗ
ಬರ್ತಕ್ಕಂಥ ಎಲೆಕ್ಟ್ರೋಫೈಲು ಸೊ ನಮಗೆ ಮೆಟಾ ಪೊಸಿಷನ್ಗೆ ಬರುತ್ತೆ, ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಗೆ ಬರೋದಿಲ್ಲ. ಸೊ ಹಾಗಾಗಿ ಬೆನ್ಸಾಲ್ಡಿಹೈಡ್ಗೆ ನಾವು ಕಾನ್ಸಂಟ್ರೇಟೆಡ್ HNO3 ಮತ್ತೆ H2SO4 ಹಾಕಿ ನೈಟ್ರೇಷನ್ ಮಾಡಿದಾಗ 273 to 283 ಕೆಲ್ವಿನ್ ನಲ್ಲಿ ನಾವು ರಿಯಾಕ್ಷನ್ ಅನ್ನು ಮಾಡಿದಾಗ ಸೊ ನಮಗೆ ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್ ಬರುತ್ತೆ. ಸೊ ಎಂ ಅಂದ್ರೆ ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್ ಬರುತ್ತೆ. ಸೊ ನೋಡಿ ಮಕ್ಕಳ, ಇಲ್ಲಿಗೆ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಟಾಪಿಕ್ ಮುಗಿಯಿತು. ಸೊ ಏನು ಇಲ್ಲಿಂದ ಹಿಂದ್ಗಡೆ ಸೊ ನಿಮಗೆ 6 ಮಾರ್ಕ್ಸ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಈಗ ನಾನು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅದು 5 ಮಾರ್ಕಿಗೆ ಬರುತ್ತೆ ನಿಮಗೆ. ಸೊ ಆಮೇಲೆ ನಿಮಗೆ ಯೂಸಸ್ ಅನ್ನ ಕೇಳ್ತಾರೆ. ಸೊ ನಮಗೆ ಲಾಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ 40% ಆಫ್ ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಅನ್ನು ನಾವು ಫಾರ್ಮಲಿನ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಆ ಫಾರ್ಮಲಿನ್ ಸೊಲ್ಯೂಷನ್ ನ ಬಯಾಲಜಿ ಲ್ಯಾಬ್ ಅಲ್ಲಿ ಈ ಒಂದು ಬಯಾಲಜಿಕಲ್ ಸ್ಪೀಸೀಸ್ ಅನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ಳಿ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ನೋಡೋಣ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಫ್ರಮ್ ಆಲ್ಕೋಹಾಲ್ಸ್. ಸೊ ನೋಡಿ ಇಲ್ಲಿ ಆಲ್ಕೋಹಾಲ್ಸ್ ಅನ್ನ ಫಸ್ಟ್ ಆಲ್ಕಲೈನ್ KMnO4 ಜೊತೆ ರಿಯಾಕ್ಟ್ ಮಾಡ್ಬಿಟ್ಟು ಫರ್ದರ್ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಡೆಕನ್ 1 ಆಲ್ ಅನ್ನ CrO3 ಮತ್ತೆ H2SO4 ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ಡೆಕನ್ ಓಯಿಕ್ ಆಸಿಡ್ ಬರುತ್ತೆ. ಸೊ ಇಲ್ಲಿ CH2OH ಇರೋದು COOH ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಫ್ರಮ್ ಟಾಲಿನ್. ಸೊ ಟಾಲಿನಿಗೆ ಸೊ ನಾವು KMnO4 ಮತ್ತೆ KOH ಹಾಕ್ಬಿಟ್ಟು ಹೀಟ್ ಮಾಡಿದಾಗ ಸೊ ಇಂಟರ್ಮೀಡಿಯೇಟ್ ಬರುತ್ತೆ. ಸೊ ಅದನ್ನ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಬೆನ್ಸೋಯಿಕ್ ಆಸಿಡ್ ಬರುತ್ತೆ. ಸೊ ಮಕ್ಕಳ ಇಲ್ಲಿ ನೋಡಿ ಆಲ್ಕಲೈನ್ KMnO4 ಅಂದ್ರೂ ಒಂದೇನೆ, KMnO4 KOH ಅಂದ್ರೂ ಒಂದೇನೆ. ಇದು ಆಲ್ಕಲಿ ಜೊತೆ KMnO4 ಹಾಕಿದಾಗ ನಮಗೆ ಆಲ್ಕಲೈನ್ KMnO4 ಬರುತ್ತೆ. ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಫ್ರಮ್ ನೈಟ್ರೈಲ್ಸ್. ಸೊ RC ಅನ್ನ ನಾವು ನೈಟ್ರೈಲ್ ಅಂತ ಕರಿತೀವಿ, ಸಯನೈಡ್ಸ್ ಅನ್ನ ನೈಟ್ರೈಲ್ಸ್ ಅಂತ ಕರಿತೀವಿ. ಸಯನೈಡ್ಸ್ ಅನ್ನ ಇನ್ಫ್ಲುಯೆನ್ಸ್ ಆಫ್ ಆಸಿಡ್ ಆರ್ ಬೇಸ್ ಅಲ್ಲಿ ನಾವು ವಾಟರ್ ಅನ್ನ ಹಾಕಿದಾಗ ಸೊ ನಮಗೆ ಅಮೈಡ್ ಬರುತ್ತೆ. ಅಮೈಡಿಗೆ ಆಸಿಡ್ ಅಥವಾ ಬೇಸ್ ಅನ್ನ ಆಡ್ ಮಾಡಿ ಹೀಟ್ ಮಾಡಿದ್ರೆ ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಸೊ ನೆಕ್ಸ್ಟ್ ಫ್ರಮ್ ಅಮೈಡ್ಸ್. ನೋಡಿ ಇದೇ ರಿಯಾಕ್ಷನ್ ಸೊ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಸೊ ಬಟ್ ಇಲ್ಲಿ ಎಕ್ಸಾಂಪಲ್ R ಜಾಗದಲ್ಲಿ CH3 ಇದೆ ನೋಡಿ ಫ್ರಮ್ ಅಮೈಡ್ಸ್. ಸೊ ಇದನ್ನ ಇಥನ್ ಅಮೈಡ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ಸೊ ನಮಗೆ ಎಥನೋಯಿಕ್ ಆಸಿಡ್ ಬರುತ್ತೆ. ಸೇಮ್ ಇದೇ ರಿಯಾಕ್ಷನ್ನೇ ಸೊ ಇಲ್ಲಿ CH3 ಜಾಗದಲ್ಲಿ ಬೆನ್ಸಿನ್ ರಿಂಗ್ ಇದೆ ಅಷ್ಟೇ. ಸೊ ಇದು ಇಥನಮೈಡ್, ಇದು ಬೆನ್ಸನಮೈಡ್. ಸೊ ಬೆನ್ಸನಮೈಡಿಗೆ ನಾವು ಹೈಡ್ರಾಲಿಸಿಸ್ ಅನ್ನ ಮಾಡಿದಾಗ ಸೊ ನಮಗೆ ಬೆನ್ಸೋಯಿಕ್ ಆಸಿಡ್ ಬರುತ್ತೆ. ಸೊ ನೆಕ್ಸ್ಟ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ಸೊ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ನೋಡಿ ಇದನ್ನ ತುಂಬಾ ಸರಿ ಕೇಳ್ತಾ ಇರ್ತಾರೆ 2 ಮಾರ್ಕಿಗೆ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಈ R ಅಲಾಂಗ್ ವಿತ್ ಬಾಂಡ್ ಸೊ ಇಲ್ಲಿಗೆ ಹೋಗಿ ಬಾಂಡ್ ಆಗುತ್ತೆ. ಸೊ ಯಾವಾಗ ಇಲ್ಲಿಗೆ ಬಾಂಡ್ ಆಗುತ್ತಲ್ಲ ಸೊ ಅವಾಗ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ. ನೋಡಿ R ಬಂದು ಇಲ್ಲಿಗೆ ಬಾಂಡ್ ಆಯ್ತು. ಸೊ ಇಲ್ಲಿರೋ ಬಾಂಡ್ ಈ ಕಡೆ ಶಿಫ್ಟ್ ಆಯ್ತು. ಸೊ ಅಲ್ಲಿಗೆ ಈ MgX ಬಂದ್ ಬಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಹೈಡ್ರಾಲಿಸಿಸ್ ಮಾಡಿದಾಗ ಇಲ್ಲಿಗೆ H ಇಲ್ಲಿಗೆ OH ಅನ್ನ ಹಾಕಿದಾಗ ಹೈಡ್ರಾಲಿಸಿಸ್ ಮಾಡಿದಾಗ ಸೊ ನಮಗೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ಲಸ್ MgOH ಬರುತ್ತೆ. ಎಸ್ಟರ್ಸ್ ಅನ್ನ ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ಸೊ ಅಂದ್ರೆ ಇಲ್ಲಿಗೆ H ಇಲ್ಲಿಗೆ OH ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೆ ಬೆನ್ಸೋಯಿಕ್ ಆಸಿಡ್ ಬರುತ್ತೆ. ಸೊ ಇಲ್ಲಿ ಈಥೈಲ್ ಬೆನ್ಸೋಯೇಟ್ ಅನ್ನ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಬೆನ್ಸೋಯಿಕ್ ಆಸಿಡ್ ಬಂತು. ಈಗ ನೋಡೋಣ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅದರಲ್ಲಿ ಸಾಲಿಬಿಲಿಟಿ. ಸೊ ನೋಡಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಆಸ್ ದಿ ಸೈಜ್ ಆಫ್ ಆಲ್ಕೈಲ್ ಗ್ರೂಪ್ ಇನ್ಕ್ರೀಸಸ್ ಸಾಲಿಬಿಲಿಟಿ ವಿಲ್ ಡಿಕ್ರೀಸಸ್. ಆ ಆಲ್ಕೈಲ್ ಗ್ರೂಪಿನ ಸೈಜು ಜಾಸ್ತಿ ಆಗ್ತಾ ಹೋದ್ರೆ ಸೊ ಅದರ ಸಾಲಿಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸ್ ಆಗ್ತಾ ಹೋದಾಗೆಲ್ಲ ಸಾಲಿಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್. ನೋಡಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಹೈಯರ್ ದೆನ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಈವನ್ ಆಲ್ಕೋಹಾಲ್ಸ್ ಆಫ್ ಕಂಪೇರಬಲ್ ಮಾಲಿಕ್ಯುಲರ್ ಮಾಸಸ್. ನೋಡಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಈ ಕಂಪೇರಬಲ್ ಮಾಸಸ್ ಇರತಕ್ಕಂಥ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಆಲ್ಕೋಹಾಲ್ಸ್ ಗಿನ್ನ ಜಾಸ್ತಿ ಇರುತ್ತೆ. ಸೊ ಯಾಕೆ ಅಂದ್ರೆ ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಏನು ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಮಾಲಿಕ್ಯೂಲ್ ಇರ್ತಾವಲ್ಲ ಅವು ಎಕ್ಸ್ಟೆನ್ಸಿವ್ ಆಗಿ ಅಸೋಸಿಯೇಟ್ ಆಗ್ತವೆ ಥ್ರೂ ಹೈಡ್ರೋಜನ್ ಬಾಂಡಿಂಗ್ ಇಂದ. ಸೊ ಹಾಗಾಗಿ ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್.
ಸೊ ಅದರಲ್ಲಿ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂಡ್ ಆಲ್ಕಲೀಸ್. ಸೊ ನಾವಿಲ್ಲಿ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗಳು ಮೆಟಲ್ಸ್ ಮತ್ತೆ ಆಲ್ಕಲೀಸ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ನೋಡಿ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ಸ್ ಲೈಕ್ ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ ಸೊ ಹೈಡ್ರೋಜನ್ ಗ್ಯಾಸ್ ಅನ್ನು ಲಿಬರೇಟ್ ಮಾಡ್ತವೆ. ಸೊ ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಲ್ಕಲೀಸ್ ಅಂದ್ರೆ ಬೇಸ್, ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗಳು NaOH ಜೊತೆ ರಿಯಾಕ್ಟ್ ಆದಾಗ ಸಾಲ್ಟು ಪ್ಲಸ್ ವಾಟರ್ ಅನ್ನ ಕೊಡ್ತವೆ, ಅಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗಳು ಸೋಡಿಯಂ ಕಾರ್ಬೊನೇಟ್ ಮತ್ತೆ ಸೋಡಿಯಂ ಬೈಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಆದಾಗ ಬ್ರಿಸ್ಕ್ ಎಫರ್ವೆಸನ್ಸ್ ಅನ್ನ ಕೊಡ್ತವೆ. ಬ್ರಿಸ್ಕ್ ಎಫರ್ವೆಸನ್ಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ನೀವು ನೋಡಿದ್ರ ಲ್ಯಾಬ್ ಅಲ್ಲಿ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಟೆಸ್ಟ್ ಮಾಡಬೇಕಾದ್ರೆ ಕಾರ್ಬೋನೇಟೆಡ್ ಸಾಲ್ಟ್ ಇದ್ರೆ ಸೊ ಅದಕ್ಕೆ ನಾವು ಡೈಲ್ಯೂಟ್ HCl ಅಥವಾ H2SO4 ಹಾಕಿದಾಗ ಬ್ರಿಸ್ಕ್ ಎಫರ್ವೆಸನ್ಸ್ ಬರುತ್ತೆ. ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ ಅಸಿಡಿಕ್ ನೇಚರ್ ಇರೋದ್ರಿಂದ ಈ ರೀತಿ ರಿಯಾಕ್ಟ್ ಆಗ್ತಾ ಇದೆ. ಸೊ ಆಲ್ಕೋಹಾಲ್ಸ್ ಫಿನಾಲ್ಸ್ ಸಹ ಇದೇ ರೀತಿ ರಿಯಾಕ್ಟ್ ಆಗ್ತವೆ. ಸೊ ಮಕ್ಕಳ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಸಬ್ಸ್ಟಿಟ್ಯೂಯೆಂಟ್ಸ್ ಆನ್ ದಿ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಸಬ್ಸ್ಟಿಟ್ಯೂಯೆಂಟ್ಸ್ ಏನಾದ್ರು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಇದ್ರೆ ಸೊ ಅದರ ಅಸಿಡಿಟಿ ಏನಾಗುತ್ತೆ ಅಂತ. ಸೊ ನೋಡಿ ಇಲ್ಲಿ ಜನರಲ್ ಆಗಿ ತಗೊಂಡಿದ್ದೀನಿ, ಇಲ್ಲಿ ಯಾವುದೋ ಒಂದು ಗ್ರೂಪ್, ಈ ಗ್ರೂಪ್ ಎಲೆಕ್ಟ್ರಾನ್ ಡೊನೇಟಿಂಗ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಗಿರ್ಬೋದು. ನೋಡಿ ಸಪೋಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆದ್ರೆ ಈ ಗ್ರೂಪ್ ಎಲೆಕ್ಟ್ರಾನ್ಸ್ ಅನ್ನ ಈ ಸೈಡ್ ಡೊನೇಟ್ ಮಾಡ್ತಾ ಇದ್ರೆ ಸೊ ಏನಾಗುತ್ತೆ, ಫೈನಲಿ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಮಧ್ಯೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆದಾಗ ಪೊಲಾರಿಟಿ ಕಡಿಮೆ ಆಗುತ್ತೆ. ಸೊ ಅವಾಗ ಈ H ಹೊರಗಡೆ ಹೋಗೋದು ಕಡಿಮೆ ಆಗುತ್ತೆ H+ ಆಗಿ. ನಿಮ್ಗೆ ಗೊತ್ತಿದೆ ಯಾವ ಕೆಮಿಕಲ್ ಸಬ್ಸ್ಟೆನ್ಸ್ H+ ಅನ್ನ ಹೊರಗಡೆ ಕೊಡುತ್ತಲ್ಲ ಅದು ಆಸಿಡ್ ಆಗಿರುತ್ತೆ. ಸೊ ಇಲ್ಲಿ H+ ಆಗಿ ಹೊರಗಡೆ ಹೋಗೋದು ಕಡಿಮೆ ಆಯ್ತು ಅಂದ್ರೆ ಅಸಿಡಿಟಿ ಏನಾಗುತ್ತೆ, ಡಿಕ್ರೀಸ್ ಆಗಿರುತ್ತೆ. ನೋಡಿ ಎಲೆಕ್ಟ್ರಾನ್ ಡೊನೇಟಿಂಗ್ ಸಬ್ಸ್ಟಿಟ್ಯೂಯೆಂಟ್ಸ್ ಯಾವಾಗ್ಲೂ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಅಸಿಡಿಟಿಯನ್ನ ಡಿಕ್ರೀಸ್ ಮಾಡ್ತವೆ. ಇವನ್ ಆಲ್ಕೋಹಾಲ್ಸ್ದು ಅಷ್ಟೇನೆ, ಫಿನಾಲ್ಸ್ದು ಅಷ್ಟೇನೆ. ನೆಕ್ಸ್ಟ್ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಸಬ್ಸ್ಟಿಟ್ಯೂಯೆಂಟ್ಸ್ ಆನ್ ದಿ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅಂದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಸಬ್ಸ್ಟಿಟ್ಯೂಯೆಂಟ್ಸ್ ಏನಾದ್ರು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಇದ್ರೆ ಅದರ ಅಸಿಡಿಟಿ ಏನಾಗುತ್ತೆ ಅಂತ. ಸೊ ನೋಡಿ ಇಲ್ಲಿ ಈ ಗ್ರೂಪ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿದೆ ಅಂದ್ಕೊಳ್ಳೋಣ. ಸೊ ಇದೇನ್ ಮಾಡುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ ಡೆನ್ಸಿಟಿನೆಲ್ಲ ಆ ಗ್ರೂಪ್ ಕಡೆ ಎಳ್ಕೊಳ್ತಾ ಇದೆ ಅಂದಾಗ ಈ O ಮತ್ತೆ H ಮಧ್ಯೆ ಇರ್ತಕ್ಕಂಥ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಈ ಬಾಂಡ್ ತುಂಬಾ ವೀಕ್ ಆಗುತ್ತೆ. ಅವಾಗ H ಈಸಿಯಾಗಿ ಹೊರಗಡೆ H+ ಆಗಿ ಹೊರಗಡೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಏನ್ ಮಾಡುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಸಿಡಿಟಿಯನ್ನ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಸೊ ಅದರಲ್ಲಿ ಎಫೆಕ್ಟ್ ಆಫ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ನಿಮಗೆ ಗೊತ್ತಿದೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೇನೆ ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಜಾಸ್ತಿ ಆಗ್ತಾ ಹೋದಾಗೆಲ್ಲ ಅಸಿಡಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಎಫೆಕ್ಟ್ ಆಫ್ ಪೊಸಿಷನ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಅಂದ್ರೆ ಈ ಕಾರ್ಬಾಕ್ಸಿಲಿಕ್ ಗ್ರೂಪಿಗೆ ಆ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಹತ್ರ ಇದ್ದಷ್ಟು ಅಸಿಡಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರ್ಬಾಕ್ಸಿಲಿಕ್ ಗ್ರೂಪಿಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ದೂರ ಆದಷ್ಟು ಏನಾಗ್ತಾ ಹೋಗುತ್ತೆ, ಅಸಿಡಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ರಿಯಾಕ್ಷನ್ಸ್ ವಿತ್ PCl3, PCl5 ಅಂಡ್ SOCl2 ಅಂದ್ರೆ ಥಯೋನಿಲ್ ಕ್ಲೋರೈಡ್. ಸೊ ಇಲ್ಲಿ ನೋಡಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗಳು PCl5 ಜೊತೆ ರಿಯಾಕ್ಟ್ ಆದಾಗ ಈ 5 Cl ಅಲ್ಲಿ ಒಂದು Cl H ಜೊತೆ ಸೇರಿಬಿಟ್ಟು HCl ಆಗಿ ಹೋಗುತ್ತೆ. ಇನ್ನೊಂದು Cl COOCl ಆಗ್ಬಿಟ್ಟು RCOOCl ಆಸಿಡ್ ಕ್ಲೋರೈಡ್ ಆಗಿ ಬರುತ್ತೆ. ಸೊ ಇನ್ನು PCl3 ಸೊ ಹಾಗೆ ಹೊರಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಈ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ PCl3 ನ ಹಾಕಿದಾಗ 3 ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ PCl3 ನ ಹಾಕಿದಾಗ ಸೊ ನಮಗೆ RCOCl ಪ್ಲಸ್ H3PO3 ಬರುತ್ತೆ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ ನಾವು ಥೈನಿಲ್ ಕ್ಲೋರೈಡ್ ಅನ್ನ ಹಾಕಿದಾಗ ಸೊ ನಮಗೆ ಆಸಿಡ್ ಕ್ಲೋರೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತೆ HCl ಬರುತ್ತೆ. ಸೊ ಇಲ್ಲಿ ನೋಡಿ ಮಕ್ಕಳ, ಈ 3 ರಿಯಾಕ್ಷನ್ಸ್ ಏನಿದೆಯಲ್ಲ, ನೀವು ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ಸ್ ಅಂತ ಇದೆಯಲ್ಲ, ಸೊ ಅಲ್ಲಿ ಬರುತ್ತೆ ಈ 3 ರಿಯಾಕ್ಷನ್ಸ್. ಸೊ ಬಟ್ ಈ COಗಳನ್ನೆಲ್ಲ ತೆಗೆದ್ಬಿಡಿ, ಸೇಮ್ ಅದೇ ರಿಯಾಕ್ಷನ್ಸ್ ಆಗುತ್ತೆ. ಸೊ ಈ ರೌಂಡ್ ಹಾಕಿರೋದನ್ನ ಬಿಟ್ಬಿಟ್ಟು ನೋಡಿ, ಸೇಮ್ ಆ ರಿಯಾಕ್ಷನ್ಸ್ ಈ ರಿಯಾಕ್ಷನ್ಸ್ ಸೇಮ್ ಇದೆ.
ಈಗ ನೋಡೋಣ ರಿಯಾಕ್ಷನ್ ವಿತ್ ಅಮೋನಿಯಾ. ಇಲ್ಲಿ ನೋಡಿ ಅಸ್ಟಿಕ್ ಆಸಿಡ್ ಅಮೋನಿಯಾ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಅಮೋನಿಯಂ ಅಸಿಟೇಟ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಅಮೋನಿಯಂ ಅಸಿಟೇಟ್ ಹೀಟ್ ಮಾಡಿದಾಗ ವಾಟರ್ ಅನ್ನ ಹೊರಗಡೆ ಹಾಕ್ಬಿಟ್ಟು ಅಸಿಟಮೈಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಇಲ್ಲಿ CH3 ಜಾಗದಲ್ಲಿ ಬೆಂಜಿನ್ ಇದೆ ಅಷ್ಟೇ. ಸೊ ಇಲ್ಲಿ ಅಸ್ಟಿಕ್ ಆಸಿಡ್ ಅನ್ನ ತಗೊಂಡಿದ್ವಿ. ಸೊ ಇದು ಬೆಂಜೋಯಿಕ್ ಆಸಿಡ್ ಇದೆ. ಸೊ ಬೆಂಜೋಯಿಕ್ ಆಸಿಡ್ ಅಮೋನಿಯಾ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಅಮೋನಿಯಂ ಬೆಂಜೋಯೇಟ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಅದನ್ನ ಹೀಟ್ ಮಾಡಿದಾಗ ವಾಟರ್ ಎಲಿಮಿನೇಟ್ ಆಗ್ಬಿಟ್ಟು ಸೊ ನಮ್ಗೆ ಬೆಂಜಮೈಡ್ ಬರುತ್ತೆ. ಮಕ್ಕಳ ನೆಕ್ಸ್ಟ್ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್. ಸೊ ಇಲ್ಲಿ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನ ಸೋಡಾ ಲೈಮ್ ಜೊತೆ ನಾವು ಹೀಟ್ ಮಾಡಿದಾಗ ಸೊ ನಮ್ಗೆ ಹೈಡ್ರೋಕಾರ್ಬನ್ ಬರುತ್ತೆ. ಸೊ ಈ ಹೈಡ್ರೋಕಾರ್ಬನ್ ಅಲ್ಲಿ 1 ಕಾರ್ಬನ್ ಲೆಸ್ ಇರುತ್ತೆ compared to parent acid. So when sodium or potassium salts of carboxylic acids heated with soda lime gives a hydrocarbon which contains 1 carbon less than the parent acid. So next Hell-Vollard-Zielinski reaction. ನೋಡಿ ಇದು ನೇಮ್ಡ್ ರಿಯಾಕ್ಷನ್ ಇದೆ. ಸೊ ಇದು ನೇಮ್ಡ್ ರಿಯಾಕ್ಷನ್ ಇದೆ. Hell-Vollard-Zielinski ರಿಯಾಕ್ಷನ್, ಇದನ್ನ HVZ ರಿಯಾಕ್ಷನ್ ಅಂತಂದು ಕರಿತೀವಿ. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನ ಹ್ಯಾಲೋಜನ್ ಇನ್ಫ್ಲುಯೆನ್ಸ್ ಆಫ್ ರೆಡ್ ಫಾಸ್ಫರಸ್ ಅಲ್ಲಿ ನಾವು ಟ್ರೀಟ್ ಮಾಡಿ ಸೊ ಆಮೇಲೆ ನಾವು ಹೈಡ್ರೋಲಿಸಿಸ್ ಅನ್ನು ಮಾಡಿದಾಗ ಸೊ ನಮ್ಗೆ ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಈ ರಿಯಾಕ್ಷನ್ HVZ ರಿಯಾಕ್ಷನ್ ಅಂತ ಕರಿತೀವಿ. ಸೊ ವೆನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಟ್ರೀಟೆಡ್ ವಿತ್ X2 ಇನ್ಫ್ಲುಯೆನ್ಸ್ ಆಫ್ ರೆಡ್ ಫಾಸ್ಫರಸ್ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಗಿವ್ಸ್ ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆಸಿಡ್. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ HVZ ರಿಯಾಕ್ಷನ್. ಇಲ್ಲಿ ನೋಡಿ ವೆರಿ ಸಿಂಪಲ್ ರಿಯಾಕ್ಷನ್. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನ ತಗೊಂಡಿದ್ದೀವಿ, ಇಲ್ಲಿ X2 ಇನ್ಫ್ಲುಯೆನ್ಸ್ ಆಫ್ ರೆಡ್ ಫಾಸ್ಫರಸ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ CH2 ನಲ್ಲಿ 1 H ಹೊರಗಡೆ ಹೋಗುತ್ತೆ, ಆ ಜಾಗಕ್ಕೆ X ಬರುತ್ತೆ. ಅಂದ್ರೆ ಕಾರ್ಬೊನಿಲ್ ಗ್ರೂಪ್ ನೆಕ್ಸ್ಟ್ ಕಾರ್ಬನ್ ಅಂದ್ರೆ ಆಲ್ಫಾ ಕಾರ್ಬನ್. ಆಲ್ಫಾ ಕಾರ್ಬನ್ ಅಲ್ಲಿ ಹ್ಯಾಲೋಜನ್ ಆಟಮ್ ಇರೋದ್ರಿಂದ ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ಮಕ್ಕಳ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅದರಲ್ಲಿ ನೈಟ್ರೇಷನ್ ನೋಡಿ. ಈ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಷ್ಟೇನೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದಾಗ ನಮಗೆ ಮೆಟಾ ಪ್ರಾಡಕ್ಟ್ ಬರುತ್ತೆ. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ ನಾವು ನೈಟ್ರೇಷನ್ ಅನ್ನು ಮಾಡಿದಾಗ ನಮಗೆ ಸೊ ಎಂ ನೈಟ್ರೋ ಬೆಂಜೋಯಿಕ್ ಆಸಿಡ್ ಬರುತ್ತೆ. ಅಂದ್ರೆ ಮೆಟಾ ಪೊಸಿಷನ್ ಅಲ್ಲಿ ನೈಟ್ರೋ ಗ್ರೂಪ್ ಬಾಂಡ್ ಆಗುತ್ತೆ. ನೋಡಿ ಇಲ್ಲಿ ಬ್ರೋಮಿನೇಷನ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ ನಾವು ಬ್ರೋಮಿನೇಷನ್ ಅನ್ನು ಮಾಡಿದಾಗ ಇನ್ ಪ್ರೆಸ್ ಆಫ್ FeBr3 ಸೊ ನಮಗೆ Br ಏನಿದೆಯಲ್ಲ ಅದು ಮೆಟಾ ಪೊಸಿಷನ್ಗೆ ಹೋಗಿ ಬಾಂಡ್ ಆಗುತ್ತೆ. ಸೊ ನಮಗೆ ಬರ್ತಕ್ಕಂಥದ್ದು ಮೆಟಾಬ್ರೋಮೋ ಬೆಂಜೋಯಿಕ್ ಆಸಿಡ್ ಆಗಿರುತ್ತೆ. ಸೊ ಮಕ್ಕಳ ಈಗ ನೋಡೋಣ ಈ ಚಾಪ್ಟರ್ನ ಲಾಸ್ಟ್ ಪಾರ್ಟ್, ಯೂಸಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ನೋಡಿ ಹೆಕ್ಸನ್ ಡಯೋಯಿಕ್ ಆಸಿಡ್ ಅನ್ನ ನೈಲಾನ್ 66 ಮ್ಯಾನುಫ್ಯಾಕ್ಚರ್ ಅಲ್ಲಿ ಯೂಸ್ ಮಾಡ್ತಾರೆ. ಹೆಕ್ಸಾ ಡಯೋಯಿಕ್ ಆಸಿಡ್ ಈಸ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ನೈಲಾನ್ 66. ಸೊ ನೆಕ್ಸ್ಟ್ ಸೋಡಿಯಂ ಬೆಂಜೋಯೇಟ್ ಈಸ್ ಯೂಸ್ಡ್ ಆಸ್ ಎ ಫುಡ್ ಪ್ರಿಸರ್ವೇಟಿವ್. ಸೋಡಿಯಂ ಬೆಂಜೋಯೇಟ್ ಅನ್ನ ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತೀವಿ. ಫುಡ್ ಹಾಳಾಗದೆ ಇರೋ ತರ ಅದು ಸೇಫ್ ಮಾಡುತ್ತೆ. ನೆಕ್ಸ್ಟ್ ಹೈಯರ್ ಫ್ಯಾಟಿ ಆಸಿಡ್ಸ್ ಆರ್ ಯೂಸ್ಡ್ ಫಾರ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಹೈಯರ್ ಫ್ಯಾಟಿ ಆಸಿಡ್ಸ್ ಅನ್ನ ನಾವು ಸೋಪ್ಸ್ ಮತ್ತೆ ಡಿಟರ್ಜೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಮಕ್ಕಳ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಅನ್ನ ಕೊಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸು ಮತ್ತೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.